ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಚಾನಲಲ್ಲಿ ಫಸ್ಟು ನೀವು ಇಲ್ಲಿ ಹನಿನ ನೋಡ್ತಿದ್ದೀರಾ. ನಮ್ಮ ಮೇಡಮ್ದು ಶೂಟ್ ಎಲ್ಲ ಆಗಿದೆ ಅನ್ಕೋತೀನಿ. ಏನೋ ಮಾಡ್ತಿದ್ದಾಳೆ ಸ್ಪೆಷಲ್ಲಾಗಿ. ಏನು ಮಾಡ್ತಾ ಇದೀಯ ಕನ್ನ? ಸೊ ಏನು ಬ್ರೇಕ್ಫಾಸ್ಟ್ ಏನೋ ಮಾಡ್ತಿದ್ದಾಳೆ. ಏನು ಮಾಡ್ತಾ ಇದೀಯ ಕನ್ನ? ಇವತ್ತು ಸ್ವಲ್ಪ ವೆಸ್ಟರ್ನ್ ಸ್ಟೈಲ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅವಕಾಡೋ ಎಗ್ ಟೋಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ವೆಸ್ಟರ್ನ್ ಟೇಸ್ಟ್. ಫಸ್ಟ್ ಟೈಮ್ ಟ್ರೈ ಮಾಡಿರೋದಲ್ಲ? ಅವಕಾಡೋ ಮನೆಯಲ್ಲಿ ಫಸ್ಟ್ ಟೈಮ್ ಟೇಸ್ಟ್ ಮಾಡಿಸ್ತಾ ಇದ್ದೀನಿ. ನಾನು ಒಂದ್ಸತಿ ಹಾಸ್ಟೆಲ್ ಅಲ್ಲಿ ತಿಂದಿದ್ದೆ. ಸೊ ನಂಗೆ ತುಂಬಾ ಇಷ್ಟ ಆಗಿತ್ತು. ಅವಾಗಿಂದ ಮಾಡ್ಬೇಕಂತ ಅನ್ಕೊಂಡು ಇವತ್ತು ಟ್ರೈ ಮಾಡಿದ್ದೀನಿ. ಹೋಪ್ಫುಲಿ ಅದೇ ಟೇಸ್ಟ್ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ನೋಡಿ ಏನೋ ಮಾಡಿ ಇಟ್ಟಿದ್ದಾಳೆ. ಇದು ನನ್ಗ ನಿಮ್ಗೆ ಪುಣ್ಯ ಮಾಡಿರ್ಬೇಕನ್ಸುತ್ತೆ ಒಂದೊಂದ್ಸತಿ. ಈ ಥರ ಮಗಳು ವೆರೈಟಿ ಮಾಡಿಕೊಡ್ತಾ ಇದ್ರೆ ತಿನ್ನೋದಕ್ಕೆ. ಯಾಕಂದರೆ ಇಂಥವೆಲ್ಲ ಬ್ರೇಕ್ಫಾಸ್ಟ್ ಖಂಡಿತ ನಾನಂತೂ ಮಾಡಲ್ಲ ಬಿಡಿ. ನಮ್ಮದೆಲ್ಲ ಒಂಥರ ಇಂಡಿಯನ್ ಸ್ಟೈಲು. ಅದರಲ್ಲೇ ಏನಾದರೂ ಸ್ವಲ್ಪ ಚೇಂಜಸ್ ಮಾಡೋದು ಆ ಥರ ಮಾಡ್ತೀನಿ. ಬಟ್ ಮಗಳೀಗ ನನಗೆ ವೆಸ್ಟರ್ನ್ ಸ್ಟೈಲೆಲ್ಲ ತಿನ್ನಿಸ್ತಾ ಇದ್ದಾಳೆ. ರೆಸಿಪಿ ಶೂಟ್ ಮಾಡಿದ್ಯಾ? ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ರೆಸಿಪಿಗೆ ಪ್ಲೀಸ್ ಅಲ್ಲಿ ಹೋಗಿ ಚೆಕ್ ಮಾಡಿ. ವೆರಿ ಈಸಿ ರೆಸಿಪಿ. ಓಕೆ, ಆಮೇಲೆ ಇನ್ನೂ ಒಂದು ನಮ್ಮ ಹನಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ ಅಲ್ವಾ ಹನಿ? ಎಷ್ಟು ದಿನ ಆಯ್ತು ಓಪನ್ ಮಾಡಿ? ಆಯ್ತು ಅನ್ಸುತ್ತೆ, 1 ವೀಕ್ 2 ವೀಕ್ಸ್ ನೋಡಿ. ಅಷ್ಟಾಗಿದೆ. ಬಟ್ ಒಂದ್ಸತಿನೂ ಇವನ್ ನಾನು ಎಲ್ಲೂ ಹೇಳಿಲ್ಲ. ಬಿಕಾಸ್ ನನ್ಗೇನಂದ್ರೆ ನನ್ನಿಂದ ನನ್ನ ಮಕ್ಕಳು ಆಕ್ಚುಲಿ ಅವ್ರ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರೋದು ನನ್ನಿಂದಾನೆ. ಬಟ್ ನಾನು ಅವ್ರದ್ದು ಒಂದು ಚಾನಲ್ನ ಪ್ರಮೋಟ್ ಮಾಡ್ಬೇಕಂತೆಲ್ಲ ಅನ್ಕೊಂಡ್ಲಿಲ್ಲ. ಹಂಗಾಗಿ ನಾನು ಎಲ್ಲೂ ಮೆನ್ಷನ್ನು ಮಾಡಲಿಲ್ಲ, ಎಲ್ಲೂ ಹೇಳಲಿಲ್ಲ. ಐ ಥಿಂಕ್ ಏನು ಅಶ್ವಿನಿ ಮಹೇಶ್ ಅನ್ಸುತ್ತೆ ಅಲ್ವಾ? ಇನ್ನೊಂದು ಏನಂದ್ರೆ ಇವಳು ಚಾನಲ್ ಓಪನ್ ಮಾಡಿದ್ಲಲ್ವಾ, ನನಗೆ ಗೊತ್ತಿರಲಿಲ್ಲ ಅವಳು ಓಪನ್ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು. ಅವಳು ನಮಗೂ ಹೇಳೇ ಇಲ್ಲ. ಆಮೇಲೆ ಸಡನ್ನಾಗಿ ನನಗೆ ಫೀಡಲ್ಲಿ ಬಂತು, ಇದೇನಿದು ನನ್ನ ಮಗಳಿದ್ದಂಗಿದ್ದಾಳಲ್ಲ ಅಂತ ಓಪನ್ ಮಾಡಿದ್ರೆ ಇನ್ನೇನು ಚಾನಲ್ ಇತ್ತು. ಸೊ ಅವಾಗ ನಾನು ಸಬ್ಸ್ಕ್ರೈಬ್ ಮಾಡಿದೆ. ಹಾಗೆ ನಮ್ಮ ಮಕ್ಕಳು ನನ್ನನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಇದೆಲ್ಲ ಮಾಡಿರೋದೆಲ್ಲ ಖಾಲಿ ಆಗಿದೆ ಪುಣ್ಯಕ್ಕೆ. ಓ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ಯಾ? ವೆರಿ ಗುಡ್. ನಿಜವಾಗ್ಲೂ ನಾವೇನಾದರೂ ಮಾಡಿದಾಗ ಆ ಥರ ಎಲ್ಲ ಫುಲ್ಲು ಖಾಲಿ ಆಗೋಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದೇನು ಆಗ್ತಾ ಇರೋದು? ಲೆಟ್ಟಸ್. ಓಕೆ, ಎಲ್ಲ ಹೆಲ್ದಿಯಾಗಿ ಮಾಡಿದ್ದಾರೆ ನಮ್ಮ ಮ್ಯಾಮು. ನೋಡೋಣ ಈಗ ಟೇಸ್ಟ್ ಮಾಡಿ ಯಾವ ಥರ ಬಂದಿರತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ಇದು ರೆಸಿಪಿ ಮಾಡೋದಾ ಬೇಡವಾ ಅಂತ. ನನಗೆರಡು ನಿನ್ಗೆರಡ. ಸೊ ನಾನು ಮತ್ತು ಹನಿ ಇಬ್ಬರೇ. ಅವ್ರ ಪಪ್ಪ ಇಲ್ಲ, ನಮ್ಮ ಮನೆಯವ್ರು ಮಿಸ್ ಆದರು ಇವತ್ತು. ಇಷ್ಟು ಟೇಸ್ಟಿಯಾಗಿರೋಂಥ ಬ್ರೇಕ್ಫಾಸ್ಟ್ ಆಗಲೇ 2 ಡೇಸ್ ಆಯಿತು ನಮ್ಮ ಮನೆಯವರು ಹೊರಗಡೆ ಹೋಗಿ. ಇನ್ನು 2 ಡೇಸ್ ಆಗುತ್ತೆ ಬರೋದು. ಸೊ ನಾನು ಮತ್ತು ಮಕ್ಕಳು ಅಷ್ಟೇ. ಪಾವನಿ ಕಾಲೇಜ್ಗೆ ಹೋಗಿದ್ದಾಳೆ. ಬಟ್ ಅವಳಿಗೆ ನಾನು ಮಾಡಿಕೊಟ್ಟಿದ್ದೆ ಬ್ರೇಕ್ಫಾಸ್ಟು. ಸೊ ನನಗೆ ನನ್ನ ಮಗಳು ಮಾಡಿಕೊಟ್ಟಿದ್ದಾಳೆ. ಓಕೆ ಅನ್ನಿ, ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂತ ಹೇಳೋಣ. ಸೊ ನನ್ನ ಮಕ್ಕಳೇನಾದರೂ ಅಡುಗೆ ಮಾಡಿದ್ರೆ ನನ್ನ ಕಿಚನ್ ಎಲ್ಲ ಹಾಳು ಮಾಡಿರ್ತಾರೆ. ಸೊ ನಾನು ಅವನ್ನೆಲ್ಲ ತೋರಿಸ್ಬಿಟ್ರೆ ಅಷ್ಟೇ. ಈಗ ಟಿಫನ್ ಆಗಿದ ತಕ್ಷಣ ನೆಕ್ಸ್ಟ್ ನಿನ್ನ ಡ್ಯೂಟಿ ನನ್ನ ಕಿಚನ್ನ ಕ್ಲೀನ್ ಮಾಡ್ಕೊಡ್ಬೇಕಷ್ಟೆ. ಸೊ ಎಲ್ಲ ಕೆಲಸ ಮುಗಿಸಿ ನಾನು ರೆಡಿ ಆಗಿದ್ದೀನಿ. ಇನ್ನು ಇವತ್ತು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಮ್ಮ ಮಕ್ಕಳು 3 ಜನದ ಡೇಟ್ ಅಂತ ಹೇಳ್ಬೋದು. ನಮ್ಮನೆಯವರು ಇರಲಿಲ್ವಲ್ಲ. ಸೊ ಹಾಗಾಗಿ ಮಕ್ಕಳು ಅಮ್ಮ ಹೋಗೋಣ ಎಲ್ಲಾದರೂ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಲ್ಲಿ ಅಂದರೆ ಒಂದು 2 ಪ್ಲೇಸ್ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಫೈನಲಿ ಯಾವುದು ಡಿಸೈಡ್ ಮಾಡಿದ್ದಾರೆ ಏನು ಅಂತ ನನಗೂ ಗೊತ್ತಿಲ್ಲ. ಇವಾಗ ಕೇಳಬೇಕು. ಸೊ ಕೆಫೆಗೆ ಹೋಗೋಣ ಅಂತ ಹೇಳ್ತಾಯಿದ್ರು. ಯಾವ ಕೆಫೆ ಏನು ಅನ್ನೋದು ಗೊತ್ತಿಲ್ಲ. ಇಬ್ಬರು ರೆಡಿ ಆಗ್ತಿದ್ದಾರೆ. ಇನ್ನು ಯಾವ ಡಿಸೈಡ್ ಆಗ್ತಾರೆ ಅದರಲ್ಲಿ ಹೋಗೋದು. ನಾನು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ನಮ್ಮ ಆರ್ನಿ ಕಲೆಕ್ಷನ್ದೆ. ಸೊ ಕಂಫರ್ಟಬಲ್ಲಾಗಿ ಇದೆ ಹಾಗಾಗಿ. ಸೊ ಒಬ್ಬರು ರೆಡಿಯಾಗಿ ಕೂತಿದ್ದಾರೆ. ಪಾವನಿ ಎಲ್ಲಿಗೆ ಪಾವನಿ ಹೋಗ್ತಾ ಇರೋದು? ಡಿಸೈಡ್ ಮಾಡಿದ್ರು ಹೋಗ್ಲಿ. ಪ್ರಾಬಬ್ಲಿ ಗೊತ್ತಿಲ್ಲ. ಸುಖನಾ?
ಲಾಸ್ಟ್ ಟೈಮ್ ಎಲ್ಲ ನಾನು ಹೋಗಿದ್ದೆ, ಮತ್ತೆ ಅದಕ್ಕೇನಾ ಬೇರೆ ಇದಕ್ಕೆ ಹೋಗೋಣ. ನೀನು ಹೋಗಿದ್ದಲ್ಲ ಎಲ್ಲೋ ಪಕ್ಕದಲ್ಲಿ, ಯಾವುದು ಸೋಡಾ ಫ್ಯಾಕ್ಟ್ರಿ. ಸರಿ ನೋಡೋಣ, ಅಲ್ಲಿ ಅನೇನ ಕೇಳೋಣ ನೆಕ್ಸ್ಟ್. ಅನೇ ಅವಳು ಸುಕ್ಕ ಅಂತ ಇದ್ದಾಳೆ. ಮೊನ್ನೆ ಎಲ್ಲ ನಾನು ಹೋಗಿ ಬಂದಿದ್ದೀನಿ, ಬೇರೆ ನಾನು ಹೋಗಿಲ್ಲ. ನೀನು ಹೋಗಿಲ್ಲ? ನೀವು ಬಂದರೆ ನಾನು ಹೋಗ್ಬೇಕು. ಅದಕ್ಕೆನಾ? ಸರಿ ಆಯಿತು, ಇನ್ನೊಂದೆರಡು ಜಾಗ ನೋಡ್ತೀನಿ, ನೋಡ್ಬಿಟ್ಟು ಫೈನಲ್ ಯಾವ ಡಿಸೈಡ್ ಆಗುತ್ತೆ ಅದಕ್ಕೆ ಹೋಗೋಣ. ಯಾರ ಪಪ್ಪನ ಫೋನು? ನಂದು ಹಾಕಿ ಅಂತ ಹೇಳಿದ್ದೀನಿ, ಶೇರ್ ಆಗ್ತಾರೆ ಅಂತ. ಅವ್ರದ್ದು ಶೇರ್ ಆಗ್ತಾರೆ, ಅವ್ರು ಬರುತ್ತಿಲ್ಲ, ಅವ್ರ ಭಾಗನೂ ನಾವು ತಿಂತಿದ್ದೀವಿ ಅಲ್ಲ, ಶೇರ್ ಆಗ್ಬೇಕು. ಹಂಗ ನೋಡಿ, ಇವತ್ತು ಆ್ಯಕ್ಚುಲಿ ಶೇರಿಂಗ್ ಅಪ್ಪ. ನಿಜ ಹೇಳಬೇಕು ಅಂದರೆ ನಮ್ಮದು ಆ್ಯಕ್ಚುಲಿ ಶೇರಿಂಗಲ್ಲಿ ಇವತ್ತು ನಾವು ಮಾಡ್ತಾ ಇರೋದು. ಸೊ ಇವಾಗ ಮುಂಚೆ ಆದರೆ ನಾನು ಒಬ್ಬಳೇ ಪೇ ಮಾಡಬೇಕಿತ್ತು, ಬಟ್ ಇವತ್ತು ಲಕ್ಕೀಲಿ ನನ್ನ ಮಕ್ಕಳಿಬ್ರೂ ಅವರು ಶೇರ್ ಮಾಡ್ಕೊಂಡು ಹೋಗೋಣ ಅಮ್ಮ ಅಂತ ಹೇಳಿದ್ದಾರೆ. ನೋಡೋಣ, ಅದಕ್ಕೆ ನಮ್ಮ ಮನೆಯವ್ರು ಬರ್ತಿಲ್ವಲ್ಲ, ಸೊ ಅವ್ರ ಪಪ್ಪನಿಗೆ ಫೋನ್ ಮಾಡಿಬಿಟ್ಟು ಹೇಳೋದ್ಲಂತೆ, ನಿಮ್ಮ ಭಾಗನೂ ನಾವೇ ತಿಂತೀವಿ ಪಪ್ಪ, ನೀವು ನಿಮ್ಮದು ಶೇರ್ ಅಮೌಂಟ್ ಕಳಿಸ್ಬಿಡಿ ಬಿಟ್ಟೋಗಿದ್ದಾರೆ ಟ್ರಿಪ್ಪಿಗೆ. ಅದಕ್ಕೆ ರಿವೆಂಜ್ ನಮ್ಮ ಕಡೆಯಿಂದ. ಸರಿ ಓಕೆ, ಅಲ್ಲಿ ಹೋಗ್ತಾ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡೋಣ. ಹೋಗೋದು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಸುಕ್ಕ ಮತ್ತು ಸೋಡಾ ಫ್ಯಾಕ್ಟ್ರಿ ಎರಡು ಪಕ್ಕ ಪಕ್ಕನೇ ಇದೆ, ಜಾಸ್ತಿ ಏನು ಡಿಸ್ಟೆನ್ಸ್ ಇರಲಿಲ್ಲ. ಸರಿ ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಆಗೋಣ ಯಾವುದಕ್ಕೆ ಅಂತ ಹೇಳಿ ಅನ್ಕೊತಾ ಇದ್ವಿ. ಆಮೇಲೆ ನಮ್ಮ ಹನಿ ಆನ್ ದ ವೇ ಹೋಗ್ತಾನೆ, ಇಲ್ಲ ಸೋಡಾ ಫ್ಯಾಕ್ಟ್ರಿಗೆ ಹೋಗೋಣ ಬಿಡಿಮ್ಮ, ನೀವು ಹೆಂಗೂ ನೋಡಿಲ್ಲ ಅಂತೀರ, ಪ್ಲಸ್ ನಾನು ಅಲ್ಲಿ ಟೇಸ್ಟ್ ಮಾಡಿಲ್ಲ, ಇನ್ನೊಂದ್ಸತಿ ಸುಕ್ಕಾಗಿ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಸೋಡಾ ಫ್ಯಾಕ್ಟ್ರಿನೇ ಡಿಸೈಡ್ ಮಾಡಿ, ಅವಳಲ್ಲೇ ಆಟೋದಲ್ಲಿ ಹೋಗ್ತಿದ್ದಂಗೆನೆ ಟೇಬಲ್ ಎಲ್ಲ ಬುಕ್ ಮಾಡಿಬಿಟ್ಲು. ಮತ್ತು ಅಲ್ಲಿ ಹೋದ್ವಿ. ಯೂಶ್ವಲಿ ಈ ಥರ ಕೆಫೆಸ್ಗೆಲ್ಲ ಹೋಗ್ಬೇಕು ಅಂತಂದರೆ ನಾವು 3 ಜನನೇ ಹೋಗೋದು. ನಮ್ಮ ಮನೆಯವ್ರು ಇದ್ದಾಗ ಸಾಮಾನ್ಯವಾಗಿ ನಾವು ಈ ಥರ ಕೆಫೆಸ್ಗೆಲ್ಲ ಹೋಗೋದು ಕಡಿಮೆ, ಬಿಕಾಸ್ ಅವ್ರಿಗೆ ಅಷ್ಟು ಅಲ್ಲಿ ಫುಡ್ಡು ಇಷ್ಟಪಡಲ್ಲ. ಅಂದರೆ ಅಲ್ಲಿ ಈಗ ಪಾಸ್ತಾ, ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ಸ್ ಈ ಥರ ಇರುತ್ತೆ ಅಲ್ವಾ, ಅವರು ಅದನ್ನು ಲೈಕ್ ಮಾಡೋದಿಲ್ಲ. ಬೇರೆವೇನಾದರೂ ಇದ್ರೆ ತಗೋತಾರೆ, ಬಟ್ ಏನಂದರೆ ನಾವು ತಿಂತಿದ್ರೆ ನಮ್ಮನ್ನು ಟಾಂಟ್ ಮಾಡ್ತಿರ್ತಾರೆ, ಅದೇನಂತ ಇವನ್ನೆಲ್ಲ ತಿಂತೀರಾ ನೀವು ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಅವ್ರ ಜೊತೆಲಿ ಇದ್ದಾಗ ಆದಷ್ಟು ಈ ನಾಟಿ ಸ್ಟೈಲು, ಆಂಧ್ರ ಸ್ಟೈಲು ಆ ಟೈಪ್ ರೆಸ್ಟೋರೆಂಟ್ಸನ್ನ ಹೋಗ್ತಿರ್ತೀವಿ, ರೆಸ್ಟೋರೆಂಟ್ಸ್ಗೆ. ಸೊ ಇವಾಗ ನಾವು 3 ಜನ ಹೋಗ್ಬೇಕು ಅಂದರೆ ಮಾತ್ರ ನಾವು ಪಕ್ಕ ಈ ಥರ ಕೆಫೆಸನ್ನೇ ಹುಡುಕ್ತೀವಿ. ನೋಡೋಣ, ಅಲ್ಲಿ ಆ್ಯಂಬಿಯನ್ಸ್ ನೋಡ್ಬೋದು ಮತ್ತು ಫುಡ್ಡು ಟೇಸ್ಟ್ ಮಾಡ್ಬೋದು ಅನ್ನೋದು. ನನಗೂ ತುಂಬ ಇಷ್ಟ ಆಗುತ್ತೆ ಈ ಚೀಸ್ ಎಲ್ಲ ಹಾಕಿ ಮಾಡೋವಂಥ ಫುಡ್ಡು. ಕೆಲವು ಸತಿ ಅದು ಅನ್ಹೆಲ್ದಿ ಅಂತ ಅನ್ಸಿದ್ರು ಬಾಯಿ ರುಚಿಗೆ ಏನೂ ಮಾಡೋಕ್ಕಾಗಲ್ಲ, ಯಾವಾಗಾದರೂ ಒಂದ್ಸತಿ ತಿಂದರೆ ಪರವಾಗಿಲ್ಲ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ಪ್ಲಸ್ ಇನ್ನೊಂದು, ನಾವು 3 ಜನನೇ ಹೋಗಿ ತುಂಬ ದಿನಾನೂ ಆಗಿತ್ತು ಈ ಥರ, ಹಂಗಾಗಿ ಹೋಗಿದ್ದು. ಇನ್ನು ಅಲ್ಲಿ ಅದೇ ಗಾರ್ಲಿಕ್ ಬ್ರೆಡ್ಡು ನನಗೆ ಚೆನ್ನಾಗಿತ್ತು, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಟೇಸ್ಟ್ ಇರಲಿಲ್ಲ. ಬಟ್ ಬೇರೆದೆಲ್ಲ ಓಕೆ, ಟೇಸ್ಟು ಚೆನ್ನಾಗಿತ್ತು ಅನ್ನಿಸ್ತು. ಮತ್ತು ಸೂಶಿ ಅಂತ ಅಂದ್ಬಿಟ್ಟು ಅದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ನಮ್ಮ ಮಕ್ಕಳು ಟ್ರೈ ಮಾಡಿದ್ರಂತೆ, ಅಮ್ಮ ಚೆನ್ನಾಗಿರತ್ತೆ ತಿನ್ನಿ ಒಂದ್ಸತಿ ಅಂತ ಹೇಳ್ಬಿಟ್ಟು. ನಾನು ಹೆಂಗಿರುತ್ತೋ ಏನೋ ಅಂದ್ಕೊಂಡೆ, ಬಟ್ ತುಂಬಾ ಟೇಸ್ಟಿಯಾಗಿತ್ತು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದೇ ಹೇಳ್ತಾ ಇದ್ದೆ, ನೆಕ್ಸ್ಟ್ ಟೈಮು ಏನಾದರೂ ಇಲ್ಲಿ ಬಂದರೆ ಇದನ್ನು ಖಂಡಿತ ಆರ್ಡ್ರ್ ಮಾಡಬೇಕು ಅಂತ ಹೇಳಿ. ಬಟ್ ಅಲ್ಲಿ ನಾವು ಕೂತಿದ್ದಿದ್ದ ಜಾಗ ಸರಿ ಇರಲಿಲ್ವೋ ಇಲ್ಲ, ಅವತ್ತು ಸಿಕ್ಕಾಪಟ್ಟೆ ಗಾಳಿ, ಇನ್ನೂ ಆಷಾಢನೇ ಶುರುವಾಗಿಲ್ಲ, ಬಟ್ ಗಾಳಿ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಸೊ ಅಲ್ಲಿ ಅದು ಒಂದು ನಮಗೆ ಪ್ರಾಬ್ಲಮ್ ಅನ್ನಿಸ್ತು. ನಾವು ಕೂತಿರೋ ಕಡೆ ತುಂಬ ಗಾಳಿ, ಮತ್ತು ಪಾಪ ನಮ್ಮ ಹನಿ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊ ಬಂದಿದ್ಲು, ಎಲ್ಲ ಇದಾಗೋಯ್ತು. ಹನಿ ಆ್ಯಕ್ಚುಲಿ ನೀವು ಫಸ್ಟ್ ನೋಡಿದರೆ ಅವಳು ಡ್ರೆಸ್ ಬೇರೆನೇ ಹಾಕ್ಕೊಂಡಿದ್ಲು, ಅದಾದಮೇಲೆ ಅದು ವೈಟ್ ಫ್ರಾಕ್ ಹಾಕ್ಕೊಂಡಿದ್ದು ಒಂಚೂರು ಕಲೆ ಥರ ಆಗೋಗ್ಬಿಟ್ಟಿತ್ತು. ಆಮೇಲೆ ಅಗೇನ್ ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಲು. ಇನ್ನು ಅವಳದು ಯಾವುದೋ ಒಂದು ಪ್ರಮೋಷನ್ ಶೂಟ್ ಇತ್ತಂತೆ, ಸೊ ಹಾಗಾಗಿ ಒಂದೆರಡು ಕ್ಲಿಪ್ಪಿಂಗ್ಸ್ ಬೇಕು ಅಂತ ಹೇಳಿ ಪಾವನಿ ಕೈಯಲ್ಲಿ ಅದನ್ನೆಲ್ಲ ಮಾಡಿಸ್ಕೊತಾ ಇದ್ಲು. ಈಗ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ ಮಕ್ಕಳು, ಆ್ಯಕ್ಚುಲಿ ನಾನು ಬಿಗಿನಿಂಗಲ್ಲಿ ಹೇಳಿದ್ದೆ ಈ ವ್ಲಾಗಲ್ಲಿ, ಶೇರ್ ಮಾಡ್ಕೊತೀವಿ ನಾನು ಮಕ್ಕಳು ಎಲ್ಲನೂ ಅಂತ ಹೇಳಿ. ಬಟ್ ಬಿಲ್ ಬಂದಿದ ತಕ್ಷಣ ಮಕ್ಕಳಿಬ್ರು ಅಂದರೆ ಅವರಿಬ್ಬರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಮ್ಮ ನೀವು ಕೊಡಬೇಡಿ, ನಾವಿಬ್ಬರೇನೆ ನಮ್ಮ ಕಡೆಯಿಂದ ನಿಮಗೆ ಒಂದು ಟ್ರೀಟ್ ಅಂತ ಅಂದ್ಕೊಳ್ಳಿ ಅಂತ ಹೇಳಿ. ನಾನು ಪೇ ಮಾಡೋಕ್ಕೆ ಹೋದರೆ ನನಗೆ ಬಿಡಲೇ ಇಲ್ಲ, ಇಲ್ಲಮ್ಮ ನೀವು ಮಾಡಬೇಡಿ ಅಂತ. ನಾನು ಇಲ್ಲಮ್ಮ ನಾನೇ ಮಾಡ್ತೀನಿ, ಪರವಾಗಿಲ್ಲ, ನಿಮ್ಮ ಅಮೌಂಟು ನೀವೇನಾದರೂ ಪಾಕೆಟ್ ಮನಿಗೆ ಯೂಸ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಅಮ್ಮ ಏನಮ್ಮ, ಅಟ್ಲೀಸ್ಟ್ ನಾವು ನಿಮ್ಮದೊಂದು ಹೋಟೆಲ್ ಬಿಲ್ಲೂ ನಾವು ಪೇ ಮಾಡೋಂಗಿಲ್ವಾ, ನೀವು ಎಷ್ಟೆಲ್ಲ ಮಾಡ್ತೀರಾ,
ನಮಗೋಸ್ಕರ, ಪ್ಲೀಸ್ ನಮಗೆ ಖುಷಿ ಆಗತ್ತೆ ಅಂತ ಹೇಳಿದ್ರು. ಅವಾಗ ನನ್ಗೆ ಅನ್ನಿಸ್ತಾ ಇತ್ತು, ಮಕ್ಕಳು ನೋಡ್ತಾನೆ ದೊಡ್ಡವರಾಗ್ಬಿಟ್ರು. ಎಲ್ಲ ಚಿಕ್ಕ ಚಿಕ್ಕ ವಿಚಾರಗಳಿಗೂ ಅಮ್ಮ ಅದಕ್ಕೆ ಅಮೌಂಟ್ ಬೇಕು, ಅಮ್ಮ ಇದಕ್ಕೆ ಬೇಕು, ಬುಕ್ ಬೇಕು, ಪೆನ್ ಬೇಕು ಅಂತ ಎಲ್ಲದಕ್ಕೂ ಬಂದು ನನ್ನ ಪರ್ಸಲ್ಲಿ ಕಾಸು ತಗೊಳ್ಳೋರು. ನಾನು ಯಾವಾಗಲೂ ರೇಗಿಸ್ತಾ ಇದ್ದೆ, ಯಾವಾಗಲೂ ನನ್ನ ಕಡೆಯಿಂದ ಕಾಸು ತಗೊಳ್ಳೋದೇ ಹೊರ್ತು ನನಗೆ ಕೊಡೋದು ಇನ್ನು ಯಾವಾಗ ನೀವು ಅಂತ. ಅಂದರೆ ನಾನು ತಮಾಷೆಗೆ ಟೀಸ್ ಮಾಡ್ತಿದ್ದೆ. ಬಟ್ ಇವತ್ತು ಅವ್ರು ಪೇ ಮಾಡ್ತಿದ್ದಾಗ ನನಗೆಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂಥರ ಖುಷಿನೂ ಆಗ್ತಿತ್ತು, ಮತ್ತು ಒಂಥರ ಎಮೋಷನ್ ಮಿಕ್ಸ್ಡ್ ಫೀಲಿಂಗ್ ಇತ್ತು. ಮಕ್ಕಳು ಬೇಗ ದೊಡ್ಡವ್ರಾಗ್ಬಿಟ್ರ ಆಗ್ಲೇನೆ ಅಂತ ಹೇಳಿ. ಸೊ ಅಂದರೆ ನಾವೇನು ಅವ್ರ ಹತ್ರದಿಂದ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಅವ್ರೇನೋ ಒಂದು ಮಾಡ್ತಿದ್ದಾರೆ ಅಂತಂದರೆ ಪ್ರತಿ ತಂದೆ ತಾಯಿನೂ ಹಾಗೆ ಅಲ್ವಾ, ನಮ್ಮನ್ನ ಕೇರ್ ಮಾಡಕ್ಕೆ ನಮ್ಮ ಮಕ್ಕಳಿದ್ದಾರೆ ಅಂತ ಹೇಳಿ ಒಂದು ಫೀಲ್ ಅನ್ನೋದು ಬಂದೇ ಬರತ್ತೆ. ಸೊ ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ರೀ ಮಕ್ಕಳೇ ಪೇ ಮಾಡಿದ್ರು, ನಿಜವಾಗ್ಲೂ ಖುಷಿ ಆಯಿತು ನನಗೆ ಅಂತ ಹೇಳಿ. ಅವ್ರು ಬೈತಾ ಇದ್ದಾರೆ ನನ್ನನ್ನು, ಏನಕ್ಕೆ ಪೇ ಮಾಡಿಸ್ದೆ, ನನ್ನ ಕಾರ್ಡ್ ನನಗೆ ಫೋನ್ ಮಾಡಿದ್ದಿದ್ರೆ ನನ್ನ ಕಾರ್ಡ್ ಇದೆ ನಂಬರೆಲ್ಲ ಹೇಳ್ತಿರ್ಲಿಲ್ವಾ ನಿನಗೆ ಅಂತ ಹೇಳಿ. ಇಟ್ಸ್ ಓಕೆ ಬಿಡಿ, ಅವ್ರ ಖುಷಿಗೆ ಅವ್ರು ಮಾಡಿದ್ದಾರೆ, ನೆಕ್ಸ್ಟ್ ಟೈಮ್ ನಾವೇ ತಾನೇ ಯಾವಾಗಲೂ ಮಾಡ್ತೀವಿ, ಇದೊಂದು ಸತಿ ಅವ್ರು ಮಾಡಿದ್ದಾರೆ ಬಿಡಿ ಅಂತ ಅಂದ್ಬಿಟ್ಟು ನಾನು ಆ ರೀತಿ ಹೇಳಿದೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಇವತ್ತು ಕೆಲಸ ಮುಗಿಸ್ಕೊಂಡು ಆಲ್ಮೋಸ್ಟ್ ನನ್ನ ಪ್ರಕಾರ ಈಗ 12 ಗಂಟೆ ಆಗಲೇ 12:10 ಆಗಿದೆ. ಹೊರಗಡೆ ಹೋಗಬೇಕಿದೆ. ನಾನು ಮತ್ತು ಜಾನ್ಸಿ ಇಬ್ಬರೂ ಶಾಪಿಂಗ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಪಿಂಪಲ್ ಆಗಿಬಿಟ್ಟಿದೆ, ಎಷ್ಟು ನೋವಾಗ್ತಿದೆ ಅಂತಂದರೆ ನಿಜವಾಗ್ಲೂ ಎಲ್ಲ ಕ್ಲಿಯರ್ ಆಗಿಬಿಟ್ಟಿತ್ತು. ಈಗ ಮಂತ್ಲಿ ಸೈಕಲ್ ಬರ್ತಾ ಇದೆ. ನಿಜವಾಗ್ಲೂ ನನಗಿದೇ ಒಂದು ಪ್ರಾಬ್ಲಮ್ ಇವಾಗಿಂದ ಅಲ್ಲ, ನಾನು ಏನು ಅಂದರೆ ಮೆಚೂರ್ಡ್ ಆದೆ ಆ ಏಜ್, ಪ್ಯೂಬರ್ಟಿ ಆ ಏಜಿಂದನೂ ನನಗಿದೆ. ಎವ್ರಿ ಮಂತ್ ಇನ್ನೇನು ನನ್ನ ಮಂತ್ಲಿ ಸೈಕಲ್ ಬರುತ್ತೆ ಅಂತಂದರೆ ಪಿಂಪಲ್ ಆಗಿಬಿಡತ್ತೆ. ಸೊ ಆಮೇಲೆ ಹೋಗುತ್ತೆ, ಮತ್ತೆ ಅದು ಟೈಮ್ ಬರುತ್ತೆ ಅಂದಾಗ ಮತ್ತೆ ಆಗುತ್ತೆ. ಇದಂತೂ ಈ ಸತಿ ಇಲ್ಲ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ನೋವ್ತಾ ಇದೆ. ಸೊ ಹೀಗೆ ಅದಿರಲಿ ಬಿಡಿ, ಅದು ನನಗೆ, ನಾನು ಮತ್ತು ಪಿಂಪಲ್ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್, ನನ್ನನ್ನು ಬಿಟ್ಟು ಅದು ಹೋಗೋಕ್ಕೆ ಇಷ್ಟ ಆಗಲ್ಲ. ಸೊ ಈ ರೀತಿ ನಾನೇನೋ ಒಂದು ಹೇಳ್ಕೊಂಡು ಪಾಸಿಟಿವ್ ಆಗಿರೋಕ್ಕೆ ಇಷ್ಟಪಡ್ತಿರ್ತೀನಿ. ಇನ್ನು ಅದೇ ಇವತ್ತು ನಾನು ಮತ್ತು ಜಾನ್ಸಿ ಇಬ್ಬರೂ ಶಾಪಿಂಗ್ ಹೋಗ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀವಿ. ಅದೇ ನಾನು ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ದೆ, ಮಕ್ಕಳಿಗೆ ನಾನು ಕೆಲವೊಂದು ಟಾಪ್ಸ್ಗೆ ಟ್ಯೂನಿಕ್ಸ್ ಎಲ್ಲ ಸ್ಟಿಚ್ ಮಾಡ್ಸೋಕ್ಕೆ ಪೀಸಸ್ ತರಬೇಕು ಅಂತ ಹೇಳಿ. ಇದನ್ನು ಪ್ಲ್ಯಾನ್ ಮಾಡಿ ಕೊನೆಗೆ ಇವತ್ತು ಇಬ್ಬರೂ ಫ್ರೀ ಆದ್ವಿ. ಹಾಗಾಗಿ ಹೋಗೋಣ ಅಂತ. ಅವಳು ಆಲ್ರೆಡಿ ಬಿಟ್ಟಿದ್ದಾಳೆ, ರಾಮಚಂದ್ರಪುರಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನನಗೆ ಇಲ್ಲಿಂದ ಒಂದು 20 ಮಿನಿಟ್ಸ್ ಸಾಕು. ಸೊ ಫಸ್ಟು 2 ವೀಲರಲ್ಲೇ ಹೋಗ್ಬಿಡೋಣ ಅಂದ್ಕೊಂಡೆ. ಆಮೇಲೆ ಯೋಚನೆ ಮಾಡ್ತಾ ಇದ್ದೀನಿ, ಆಟೋದಲ್ಲಿ ಹೋಗ್ಲಾ ಇಲ್ಲ ಗಾಡೀಲೇ ಹೋಗ್ಲಾ ಅಂತ. ಚಾರ್ಜಿಂಗ್ ಆಗಿದ್ದರೆ ಒಂದು ವೇಳೆ ಗಾಡೀಲೇ ಹೋಗ್ಬಿಡ್ತೀನಿ, ಚಾರ್ಜಿಂಗ್ ಇಲ್ಲ ಅಂದ್ರೇ ಪ್ರಾಬ್ಲಮ್ ನನಗೆ. ಸೊ ಅಲ್ಲಿ ಹೋಗಿ ಫಸ್ಟು ಆ್ಯಕ್ಚುಲಿ ಟಾಪ್ಸ್ನ ತೊಗೊಂಡ್ಬಿಡ್ತೀನಿ. ಮಕ್ಕಳಿಗೆ ಟಾಪ್ಸ್ ತೊಗೋಬೇಕು, ಅಂದರೆ ಟಾಪ್ಸ್ಗೆ ಪೀಸಸ್ ತೊಗೊಬೇಕು. ಸೊ ಅದಾದಮೇಲೆ ಕೆಲವೊಂದು ಮ್ಯಾಟ್ಸ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಪ್ಷನಲ್ಲು ಮ್ಯಾಟ್ಸು ಫಸ್ಟ್ ಇದನ್ನು ಮುಗಿಸ್ಬಿಡ್ತೀನಿ, ಇಲ್ಲಾಂದರೆ ಮಕ್ಕಳು ಅಷ್ಟೇ. ಅದು ಎಸ್ಪೆಷಲಿ ನಮ್ಮ ಪಾವನಿ ಪಾಪ ಕೇಳ್ತಾನೆ, ಅವಳೆ ಕಾಲೇಜ್ ಸ್ಟಾರ್ಟ್ ಆದಾಗಿಂದ ನಾನು ಇವತ್ತು ನಾಳೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ. ಮತ್ತು ಕೆಲವೊಂದೆಲ್ಲ ಆನ್ಲೈನಲ್ಲಿ ತೋರಿಸ್ತಿದ್ದೀನಿ ಅವಳಿಗೆ, ಅವಳು ಅಷ್ಟೊಂದು ಲೈಕ್ ಮಾಡ್ತಾ ಇಲ್ಲ. ಹೇಳೋದ್ನಲ್ಲ, ಅವಳಿಗೊಂಥರ ನಾನು ಸ್ಟಿಚ್ ಮಾಡಿಸಿ ಕಂಫರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಹಾಗಾಗಿ ಅಮ್ಮ ನೀವೇ ಸ್ಟಿಚ್ ಮಾಡಿಸಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾಳೆ. ಬಟ್ ಆದರೂ ಕೆಲವೊಂದು ಆನ್ಲೈನಲ್ಲಿ ತರ್ಸೋಣ ಅಂದ್ಕೊಂಡಿದ್ದೀನಿ. ನಾನು ಕೆಲವೊಂದು ಇಷ್ಟ ಆಗಿ ಕಾಟ್ಗೆ ಹಾಕಿಟ್ಟಿದ್ದೀನಿ, ನೋಡೋಣ. ಆದರೆ ಅದನ್ನು ಬುಕ್ ಮಾಡ್ತೀನಿ ಇನ್ನೊಂದ್ಸತಿ ಹನಿ ಬಂದಮೇಲೆ ಕೇಳಿಬಿಟ್ಟು. ಸೊ ಈಗ ಫಸ್ಟು ಇದು ಹೋಗೋದು, ಮತ್ತು ಅಲ್ಲಿ ಏನೇನು ತೊಗೋತೀನಿ, ಯಾವ್ಯಾವ ಥರ ಏನು ಅನ್ನೋದು ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಂದರೆ ಎಷ್ಟೆಷ್ಟು ಮೀಟರ್ಸ್ ತೊಗೊಂಡೆ, ಪೇ ಎಷ್ಟು ಮಾಡಿದೆ ಅಂತ ಹೇಳಿ. ಮತ್ತು ಶಾಪ್ಸ್ ಆದಷ್ಟು ಟ್ರೈ ಮಾಡ್ತೀನಿ ನಾನು ಶೂಟ್ ಮಾಡ್ಕೊಳ್ಳೋಕ್ಕೆ. ಬಟ್ ಕೆಲವರು ನಿಜವಾಗ್ಲೂ ಒಪ್ಪೋದೇ ಇಲ್ಲ, ಅದೇ ಒಂದು ಬೇಜಾರು. ಬಟ್ ಇವಾಗ ಬೆಟರ್ ಆಗಿದ್ದಾರೆ ಕೆಲವೊಬ್ರು. ಅವ್ರ ಶಾಪನ್ನು ನಾವು ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಡ್ತೀವಿ ಅಲ್ವಾ.
ಸೊ ಕೆಲವರು ಓಕೆ ಅಂತಾರೆ, ಕೆಲವರು ಇಲ್ಲ ನೀವು ಮಾಡಬೇಡಿ, ಅವೆಲ್ಲ ನಮ್ಮ ಪರ್ಮಿಷನ್ ಇಲ್ದಿರ ನೀವು ಆ ಥರ ಎಲ್ಲ ಶೂಟ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಆರೋಗ್ಯಂಟಾಗಿ ಆನ್ಸರ್ ಮಾಡಿಬಿಡ್ತಾರೆ. ಅವಾಗ ಬೇಜಾರಾಗ್ಬಿಡುತ್ತೆ ನನಗೆ. ಯಾಕೆ ಬೇಕಪ್ಪ ಸುಮ್ಮನೆ ನಮ್ಮ ಪಾಡಕ್ಕೆ ನಾವು ನಮ್ಮ ದುಡ್ಡು ಕೊಟ್ಟು ನಾವು ತೊಗೊಂಡು ಬಂದು ಇವ್ರ ಶಾಪದ್ದು ಶೂಟ್ ಮಾಡಿ, ಎಷ್ಟೋ ಜನಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಬಟ್ ಆದರೂ ಕೆಲವೊಬ್ಬರು ಇದು ಮಾಡ್ಕೋತಾರೆ. ನೋಡೋಣ, ನನಗಲ್ಲಿ ಕನ್ವೀನಿಯೆಂಟ್ ಆಗಿದ್ದರೆ ಖಂಡಿತ ನಾನು ಶೂಟ್ ಮಾಡಿ ಆ ಶಾಪ್ ಡೀಟೇಲ್ಸ್ನು ಹಾಕ್ತೀನಿ. ಇಲ್ಲ ಅಂದರೆ ಅಟ್ಲೀಸ್ಟ್ ನಾನು ಏನು ತೊಗೊಂಡು ಬಂದೆ ಅನ್ನೋದನ್ನಾದ್ರೂ ನಾನು ಮನೆಗೆ ಬಂದಮೇಲೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿಕೊಂಡು ತೋರಿಸ್ತೀನಿ. ಯಾವ್ದು ಯಾವ್ಯಾವ ಕ್ಲಾತ್ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಕೆಲವು ಕ್ಲಾತ್ಸ್ ಎಲ್ಲ ಮೈಂಡಲ್ಲಿದೆ, ಅದರಲ್ಲಿ ಯಾವ್ಯಾವ್ದು ನನಗೆ ಸಿಕ್ತು ಅಂತ ಹೇಳಿ ಈ ಥರ ಎಲ್ಲನೂ ನಾನು ಹಾಕ್ತೀನಿ. ಆಯಿತು, ಇನ್ನೇನು ನಮ್ಮ ಜಾನ್ಸಿ ಆಲ್ಮೋಸ್ಟ್ ಆಲ್ ಅರ್ಧ ಮುಕ್ಕಾಲು ರೀಚ್ ಆಗಿರ್ತಾಳೆ. ಬಟ್ ನಂದೇನಂದರೆ ಅರ್ನಿ ಕಲೆಕ್ಷನ್ಗೂ ಹೋಗ್ಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ಬೇಗನೆ ಮನೆ ಬಿಡ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಸ್ವಲ್ಪ ಎಲ್ಲ ನೋಡಬೇಕು ಏನೇನಾಗಿದೆ ಅಂತ. ಎಲ್ಲೇ ಹೊರ್ಗಡೆ ಹೋದರೂ ಅಲ್ಲೊಂದ್ಸತಿ ವಿಸಿಟ್ ಮಾಡಿಬಿಟ್ಟೆ ಹೋಗ್ತೀನಿ, ಎಲ್ಲ ನೋಡಿಕೊಂಡು ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಎಲ್ಲ ಅಪ್ಡೇಟ್ಸ್ ತೊಗೊಂಡು. ಹಾಗಾಗಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ನಾನು ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ ಟೂ ವೀಲರಾ ಇಲ್ಲ ಆಟೋನಾ ಅಂತ ಹೇಳಿ. ಯಾವ್ದು ಕನ್ವೀನಿಯೆಂಟ್ ಆದರೆ ಅದರಲ್ಲಿ ಹೊರಟು ಬಿಡ್ತೀನಿ. ಜಾನ್ಸಿ ಬಂದು ಆಲ್ರೆಡಿ ಅವಳು ಒಂದು ಶಾಪಲ್ಲಿ ಒಂದು ಪೀಸ್ ಏನೋ ಕಟ್ ಮಾಡಿಸಿದ್ಲಂತೆ. ಆಮೇಲೆ ನಾವಿಬ್ರು ಅವಳಿಗದೇ ಅಲ್ಲಿ ಕಾಲ್ ಮಾಡಿಕೊಂಡು ಹೋದ್ವಿ, ಇನ್ನೊಂದು ಅಂಗಡಿಗೆ ಹೋದ್ವಿ, ಚಂದನ್ ಫ್ಯಾಷನ್ ಅಂತ ಹೇಳಿ, ಅದು ಶಾಪ್ ನೇಮು. ಬಟ್ ಅಲ್ಲಿ ನನಗೆ ಯಾಕೋ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಬಟ್ ಒಂದು ಸ್ವಲ್ಪ ಲೈಕ್ ಆಯಿತು, ಸರಿ ಅಂತ ಅದನ್ನು ತಗೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಜಾನ್ಸಿನೂ ಅಕ್ಕ ನನಗೂ ಯಾಕೋ ಇಷ್ಟ ಆಗ್ತಾ ಇಲ್ಲ ಕಣೆ ಇಲ್ಲಿ ಅಂತ ಹೇಳಿದ್ಲು. ಸರಿ ಬಿಡು ಸಾಕು ಇವು 3 ಮಾತ್ರ ಅಂತ ಹೇಳಿ ಐ ಥಿಂಕ್ 1.5 ಮೀಟ್ರು ಕಟ್ ಮಾಡಿಸ್ತೆ, ಅದೇ ಜೀನ್ಸ್ ಮೇಲೆ ಟಾಪ್ಗೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಇನ್ನೊಂದು ಅವರು ಇಲ್ಲ ಲಾಸ್ಟ್ ಪೀಸು ಮೇಡಮ್ ನಮ್ಗೆ ವೇಸ್ಟ್ ಆಗತ್ತೆ, 2 ಮೀಟರು ತೊಗೊಂಬಿಡಿ ಅಂದರು. ಸರಿ ಅದು ಒಂದನ್ನು ತೊಗೊಂಡೆ. 100 ರೂಪಾಯಿ ಹೇಳಿದ್ರು, ನಾನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿದ್ದಕ್ಕೆ ಲಾಸ್ಟ್ 90 ರೂಪೀಸ್ ಏನೋ ಹಾಕ್ಕೊಟ್ರು ಮೀಟ್ರಿಗೆ. ಸರಿ ಆ 3 ತೊಗೊಂಡು ಅದೇ ಜಾನ್ಸಿ ತೊಗೊಂಡಿದ್ಲು ಅಂತ ಹೇಳಿದ್ನಲ್ಲ ಒಂದು ಶಾಪು, ಅಲ್ಲಿಗೆ ಹೋದ್ವಿ. ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್. ಅಂದರೆ ಫಸ್ಟ್ ನೋಡಿದ ತಕ್ಷಣ ನಮ್ಗೇನು ಅಷ್ಟು ಚೆನ್ನಾಗಿದೆ ಅನ್ನಿಸ್ಲಿಲ್ಲ. ಬಟ್ ಹೋಗ್ತಾ ನೋಡ್ತಾ ನಾನೊಂದು ಸೆಲೆಕ್ಟ್ ಮಾಡೋದು, ಅವಳೊಂದು ಸೆಲೆಕ್ಟ್ ಮಾಡೋದು, ಅಕ್ಕ ಇದು ಚೆನ್ನಾಗಿದೆ ನೋಡು, ಅದು ಚೆನ್ನಾಗಿದೆ ನೋಡು ಅಂತ ಹೇಳಿ ತುಂಬಾನೇ ಇಷ್ಟ ಆಗೋಯ್ತು. ತುಂಬ ಚೆನ್ನಾಗಿತ್ತು. ಸ್ವರೂಪ್ ಅಂತನೋ ಏನೋ ಶಾಪ್ ನೇಮ್ ಇತ್ತು ಅದು. ಸೊ ಅಲ್ಲಿ ಚೆನ್ನಾಗಿತ್ತು ಕಲೆಕ್ಷನ್ಸು. ಇನ್ನು ಇವಾಗ ನಮ್ಮ ಜಾನ್ಸಿ ಹಾಕ್ಕೊಂಡಿದ್ದಾಳೆ ನೋಡಿ ಡ್ರೆಸ್ ಕಾರ್ಡ್ ಸೆಟ್ಟು, ಇದು ಈ ಥರ ಸ್ಟಿಚ್ ಮಾಡಿಸ್ಬೇಕು ಅಂತಾನೆ ನಂದು ಅವಳದು ಎಲ್ಲ ಪ್ಲ್ಯಾನ್ ಇರೋದು. ಸೊ ಅದಕ್ಕೆ ಸೆಟ್ ಆಗೋ ಥರ ನೋಡಿ ನಾವು ತಗೋತಾ ಇದ್ವಿ. ಇನ್ನೊಂದು ಅವಳದೇ ಬಾಟಿಕಲ್ಲಿ ಅವಳು ಸ್ಟಿಚ್ ಮಾಡಿರೋದು. ಸೊ ಇದೇ ವಿಡಿಯೋದಲ್ಲಿ ನಾನು ಅವಳ ಬಾಟಿಕ್ ಡೀಟೇಲ್ಸು ನಿಮಗೆ ಶೇರ್ ಮಾಡಿದ್ದೀನಿ. ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಅಲ್ಲಿ ನಮಗೆ ತುಂಬ ಕಲೆಕ್ಷನ್ಸ್ ಇಷ್ಟ ಆಯಿತು. ಮತ್ತು ಬೇರೆ ಯಾರ್ಯಾರು ಕಸ್ಟಮರ್ಸ್ ಬರ್ತಾರೆ, ನಾವು ಯಾವ್ಯಾವುದನ್ನು ಕಟ್ ಮಾಡಿಸ್ತಿದ್ವೋ ಅವರು ನಿಮಗೆ ತುಂಬ ಚೆನ್ನಾಗಿದೆ ಟೇಸ್ಟು, ನಿಮ್ಮ ಸೆಲೆಕ್ಷನ್ಸ್ ಸೂಪರ್ ಆಗಿದೆ ಮೇಡಮ್ ಅಂತ ಹೇಳಿ ನಾವು ತೊಗೊಂಡಿದ್ದು ಎಲ್ಲ ಪೀಸು ಅವರು ಕಟ್ ಮಾಡಿಸಿದ್ರು. ಅದೇ ಆ ಹುಡುಗ ಆ ಶಾಪ್ ಓನರ್ ಹೇಳ್ತಾ ಇದ್ರು, ಮೇಡಮ್ ನಿಮ್ಮಂಥ ಕ್ಲೈಂಟ್ಸ್ ಬಂದುಬಿಟ್ರೆ ನಮಗೆ ಒಳ್ಳೆ ಬಿಸ್ನೆಸ್ಸು, ನಿಮ್ಮಿಂದ ನೋಡಿ ತುಂಬ ಜನ ನೀವು ಸೆಲೆಕ್ಟ್ ಮಾಡಿರೋ ಪೀಸಸ್. ಅಂದರೆ ಯಾವ ಥರ ಆಯಿತು ಅಂದರೆ ಅವ್ರ ಹತ್ರ ಲಾಸ್ಟಲ್ಲಿ ತುಂಬ ಪೀಸಸ್ಸು ಖಾಲಿನೇ ಆಗೋಯ್ತು. ಅಷ್ಟು ಜನ ಬಂದು ಅವ್ರ ಹತ್ರ ಪೀಸಸ್ ತಗೋತಾ ಇದ್ರು. ಬಟ್ ನಾನು ಅವ್ರದ್ದೆಲ್ಲ ಏನೋ ಶೂಟ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಬಟ್ ಕಲೆಕ್ಷನ್ ಚೆನ್ನಾಗಿದೆ. ಸ್ವರೂಪ್ ಅಂತ ಶಾಪ್ ನೇಮು. ನೀವು ರಾಮಚಂದ್ರಪುರಂಗೆ ಏನಾದರೂ ಹೋದರೆ ಒಂದ್ಸತಿ ಚೆಕ್ ಮಾಡಿ ನೋಡ್ಬೋದು. ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ, ಕ್ಯಾಶುವಲ್ ಆಗಿ ಹೇಳಿದ್ದೀನಿ ಅಷ್ಟೇ. ಇನ್ನು ನೆನ್ನೆ ಆ್ಯಕ್ಚುಲಿ ಶಾಪಿಂಗ್ ಮಾಡಿದ್ದು, ಈವ್ನಿಂಗೇ ವ್ಲಾಗ್ ಮಾಡೋಣ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಮತ್ತು ಸ್ವಲ್ಪ ಆರ್ನಿ ಕಲೆಕ್ಷನಲ್ಲೂ ಕೆಲಸ ಇತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸಿ ಫಸ್ಟು ಇದನ್ನು ಏನೇನು ತಂದಿದ್ದೀನಿ ಮಾಡಿಬಿಡೋಣ ವ್ಲಾಗ್ ಅಂತ. ಇದು ತುಂಬ ಇದೆ, ಮೇ ಬಿ ಲೆಂತಿ ಆಗಿಬಿಡತ್ತಾ, ನಾನು ಬೇರೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಲೆಂತಿ ಆಗಿಬಿಡತ್ತಾ ಅನಿಸುತ್ತೆ. ನೋಡೋಣ, ಜಾಸ್ತಿ ಡೀಟೇಲ್ಸ್ ಕೊಡೋಕ್ಕೆ ಹೋಗಲ್ಲ, ಟ್ರೈ ಮಾಡ್ತೀನಿ. ಫಸ್ಟ್ ಇದ್ರ ಬಗ್ಗೆ ಹೇಳಿಬಿಡ್ತೀನಿ. ಇದೊಂದು ಸ್ಯಾರಿ ನಮ್ಮ ಅರ್ನಿ ಕಲೆಕ್ಷನಲ್ಲೇ ತೊಗೊಂಡಿದ್ದಂಥ ಸ್ಯಾರಿ. ಇದು ಆ್ಯಕ್ಚುಲಿ ವಿಡಿಯೋ ಹಾಕಿದ್ದೆ ನಾನು, ಬಟ್ ಏನಂದರೆ ವಿಡಿಯೋಗೆ ಈ ಕಲರ್ ಹಾಕೇ ಇರಲಿಲ್ಲ. ಇದು ನನಗೆ ಆಫ್ಲೈನಲ್ಲೇ ಹೊರಟೋಯ್ತು. ಸುಮಾರು 3 ಸತಿ ತರಿಸ್ದೆ. 3 ಸತಿನೂ ನಾನು ವಿಡಿಯೋ ಹಾಕೋವರೆಗೂ ನನಗೆ ಸ್ಯಾರಿ ಕಲರು ಇರಲಿಲ್ಲ. ಸೊ 3ನೇ ಸತಿ ತೊಗೊಂಡಾಗ, ಇಲ್ಲ ಫಸ್ಟ್ ಸರಿ ತೊಗೊಂಡಾಗ್ಲೇ 4 ಬಂದಿತ್ತು ಈ ಕಲರ್ ಪೀಸು. ನಾನೇ ಒಂದು ತೊಗೊಂಡ್ಬಿಟ್ಟೆ. ತುಂಬ ಇಷ್ಟ ಆಯಿತು ನನಗೆ. ಸೊ ಇನ್ನು ಇದಕ್ಕೆ ಬ್ಲೌಸು ಈ ಥರ
ಸೊ ಇದು ಆ್ಯಕ್ಚುಲಿ ಏನಂದರೆ ಈ ಸತಿ ನಮ್ಮ ಜಾನ್ಸಿ ಹತ್ರ ಸ್ಟಿಚ್ ಮಾಡಿಸಿದ್ದೀನಿ. ಅಂದರೆ ಜಾನ್ಸಿ ಸ್ಟಿಚ್ ಮಾಡಲ್ಲ, ಅವಳದು ಬೋಟಿಕ್ ಇದೆ. ಸೊ ಅವಳ ಬೋಟಿಕ್ಕಲ್ಲಿ ಸ್ಟಿಚ್ ಮಾಡಿಸಿದಂಥ ಬ್ಲೌಸ್ ಇದು. ಸೊ ಈ ರೀತಿ ಮಾಡಿಕೊಟ್ಟಿದ್ದಾಳೆ. ಬಟ್ ಇದು ಪ್ಯಾಟ್ರನ್ ಮಾಡಿದ್ದಾಳೆ, ಬಟ್ ಇದು ಕ್ಲಾತ್ ಇದರದಲ್ಲ ಅನ್ಕೋತೀನಿ, ಕಲರ್ ಇತ್ತೇನೋ ಮೇ ಬಿ. ಪರ್ಫೆಕ್ಟಾಗಿ ಮಿಕ್ಸ್ ಮ್ಯಾಚ್ ಮಾಡಿದ್ದಾಳೆ. ಎಷ್ಟೇ ಆಗಲಿ ನನ್ನ ತಂಗಿ ಅಲ್ವಾ, ನನಗಿರೋ ಅಷ್ಟೇ ಅವಳಿಗೂ ಅದೇ ಥರ ಇದೆ. ಬಟ್ ನನಗನ್ಸುತ್ತೆ ಕೆಲವು ಸತಿ ಸ್ಟಿಚಿಂಗ್ ವಿಚಾರದಲ್ಲಿ ನನಗಿಂತ ಅವಳಿಗಿನ್ನೂ ಸ್ವಲ್ಪ ಐಡಿಯಾಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅನಿಸುತ್ತೆ. ರೀಸನ್ ಏನಂದರೆ ಅವಳು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದಾಳೆ. ಮದುವೆಗೆ ಮುಂಚೆನೇ ಅವಳು ಆ ಕೋರ್ಸ್ ಎಲ್ಲ ಮಾಡಿದ್ಲು. ಆಫ್ಟರ್ ಮ್ಯಾರೇಜು ಅವಳು ಪಾಪ ಮಕ್ಕಳು ಹಾಗೆ ಹೀಗೆ ಅಂತ ಹೇಳಿ ಸ್ವಲ್ಪ ದಿನ ಅವಳು ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಆಮೇಲೆ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಸೇಮ್ ನನ್ನಂಗೆ ಅವಳಿಗೂ ಮನೇಲಿ ಕುತ್ಕೊಂಡು ಬೋರ್ ಏನು ಮಾಡೋದು ಅಂತ ಹೇಳಿ, ಮತ್ತು ಮುಂಚೆಯಿಂದನೂ ಅವಳು ಫ್ಯಾಷನ್ ಡಿಸೈನಿಂಗ್ ಬೇರೆ ಮಾಡಿರೋದ್ರಿಂದ ಅವಳಿಗೆ ಬಟ್ಟೆ ಬಗ್ಗೆ ತುಂಬ ಚೆನ್ನಾಗಿ ನಾಲೆಜ್ ಇತ್ತಲ್ವ. ಸೊ ಅವಳ ಒಂದು ಕೆರಿಯರ್ನ ಅಂದರೆ ಅವ್ರ ಮನೆಯವರು ತುಂಬ ಸಪೋರ್ಟಿವ್ ಇದ್ದಾರೆ. ಫ್ಯಾಮಿಲಿ, ಮಕ್ಕಳು ಅಷ್ಟೇ, ಅವ್ರ ಯಜಮಾನರು ಅಷ್ಟೇ. ಲಕ್ಕೀಲಿ ನಾವು 4 ಜನಕ್ಕೂ ನಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರ ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ಅವಳಿಗೆ. ಸೊ ಈಗ ಬೋಟಿಕ್ ಮಾಡ್ಕೊಂಡಿದ್ದಾಳೆ. ಸೊ ಅದರಲ್ಲಿ ಸ್ಟಿಚ್ ಮಾಡಿಸಿರೋಂಥ ಬ್ಲೌಸು ನೆನ್ನೆ ಬಂದಿದ್ಲಲ್ವ, ಹಾಗೇ ತೊಗೊಬಂದ್ಲು. ಇದನ್ನು ಆ್ಯಕ್ಚುಲಿ ಇನ್ನೊಂದು 2 ಡೇಸ್ ಹಾಕ್ಕೋತೀನಿ. ಮೇ ಬಿ ಲಾಂಗ್ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ಬೋದು, ಬಟ್ ಮಿನಿ ವ್ಲಾಗ್ ಅಂತೂ ಹಾಕ್ತೀನಿ. ಸೊ ಅದರಲ್ಲಿ ನಾನು ಈ ಬ್ಲೌಸ್ ಎಲ್ಲ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ. ಬಟ್ ಇವಾಗ ಅರ್ನಿ ಕಲೆಕ್ಷನ್ನಲ್ಲಿ ನೀವು ಈ ಸ್ಯಾರಿ ಕೇಳಿದ್ರೆ ಸೇಮ್ ಕಲರ್ ಇಲ್ಲ, ಐ ಥಿಂಕ್ ಒಂದು 3-4 ಪೀಸ್ ಉಳಿದಿದೆ ಅಷ್ಟೇ. ನಾನು ಕಲರ್ಸ್ ಬೇರೆ ಕಲರ್ಸ್ ಇದೆ. ಸೊ ಅರ್ನಿ ಕಲೆಕ್ಷನ್ ಪೇಜ್ಗೆ ನೀವು ನಂಬರ್ಗೆ ಹಾಕಿದ್ರೆ ಯಾವ್ಯಾವ ಕಲರ್ಸ್ ಇದೆ ಅನ್ನೋದು ನಾವು ಶೇರ್ ಮಾಡ್ತೀವಿ. ಸೊ ಫಸ್ಟು ಹೋಗಿದ್ದು ಶಾಪಲ್ಲಿ ನಾನು ಜಸ್ಟ್ ಒಂದು 3 ಏನೋ ಕಟ್ ಮಾಡಿಸ್ದೆ ಅಷ್ಟೇ. ಇವು 3 ಕಟ್ ಮಾಡಿಸ್ದೆ. 3 ನಾನು ಮಕ್ಕಳಿಗೆ ಅಂತಾನೆ ಮಾಡಿಸ್ದೆ. ಆ್ಯಕ್ಚುಲಿ 90% ನಾನು ಮಕ್ಕಳಿಗೆ ಅಂದ್ಕೊಂಡೆ ಹೋಗಿದ್ದು. ಕಾಟನ್ನು ತುಂಬ ಚೆನ್ನಾಗಿದೆ. 100 ರೂಪೀಸ್ ಹೇಳಿದ್ರು ಮೀಟ್ರು. ಫೈನಲ್ ಆಗಿ ನಾನು ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ನಾನು ಜಾಸ್ತಿ 90 ರೂಪೀಸ್ ಏನೋ ಮಾಡಿಕೊಟ್ರು. ಸೊ ಇದು ಎಲ್ಲ ಕಾಟನ್ನೇ. ನಾನು ಅದೇ ಹೇಳಿದ್ನಲ್ಲ ಅವ್ರಿಗೆ ಜೀನ್ಸ್ ಮೇಲೆ ಹಾಕ್ಕೊಳ್ಳಿಕ್ಕೆಲ್ಲ ಹೊಲ್ಸೋಣ ಅಂತ. ಇದು ಮಾತ್ರ ಸ್ವಲ್ಪ ಜಾಸ್ತಿ ಇದೆ ಬಟ್ಟೆ, ಅಂದರೆ ಲಾಸ್ಟ್ ಪೀಸು ಜಾಸ್ತಿ ಇದೆ ಅಂತ ಹೇಳಿ ಐ ಥಿಂಕ್ 2 ಮೀಟರು ಇದೆ. ಇವೆರಡು 1.5 ಮೀಟ್ರು ಸಾಕಾಗುತ್ತೆ ಅವರಿಬ್ಬರಿಗೂ. ಸೊ ಇದನ್ನು ಆ ಥರ ಕಟ್ ಮಾಡಿಸ್ದೆ. ಇನ್ನು ಇದೂ ಅಷ್ಟೇ ಮಕ್ಕಳಿಗೇನೆ ತೊಗೊಂಡಿದ್ದು. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಡಿವೈಡ್ ಮಾಡಿಬಿಟ್ಟೆ ಯಾರ್ಯಾರ್ದು ಯಾವ್ಯಾವುದು ಅಂತ ಹೇಳಿ. ಇದು 1.5 ಮೀಟ್ರೇನೋ ಇದೆ. ಇದು ಸ್ವಲ್ಪ ಲಾಸ್ಟ್ ಪೀಸ್ ಅಂತಂದರೆ ಅವರು ಎಷ್ಟಿದೆ ಅಷ್ಟು ತೊಗೊಂಬಿಡಿ ಮ್ಯಾಮ್, ನಮ್ಗೆ ಲಾಸ್ ಆಗುತ್ತೆ ಅಂತಾರೆ. ಇದು 2 ಮೀಟ್ರೇನೋ ಇದೆ ತೊಗೊಂಡಿದ್ದೀನಿ. ಸೊ ಇದು ಎಲ್ಲ ಮಕ್ಕಳಿಗೇನೆ. ಮತ್ತು ಇದು ಅಷ್ಟೇ ಮಕ್ಕಳಿಗೇನೆ ತೊಗೊಂಡಿರೋ ಅಂಥದ್ದು. ಇದು ಕ್ಲಾತ್ ಬಂದು ನಿಮಗೆ ಆ್ಯಕ್ಚುಲಿ ಇದು ಕಾಟನ್ ಬರೋದಿಲ್ಲ, ರಯಾನ್ ಕ್ಲಾತ್ ಬರುತ್ತೆ. ತುಂಬ ಚೆನ್ನಾಗಿದೆ. 160 ರೂಪಾಯಿ ಅನ್ಕೋತೀನಿ ಮೀಟರು ಅವರು ಹೇಳಿದ್ದು. ಲಾಸ್ಟ್ 150 10 ರೂಪಾಯಿ ಬಿಟ್ರೇನೋ ಅಷ್ಟೇ, 150 ಏನೋ ಹಾಕ್ಕೊಟ್ರು. ಇದನ್ನು 4.5 ಮೀಟ್ರ್ ತೊಗೊಂಡಿದ್ದೀನಿ. ಇದ್ರ ಏನು ಪ್ಲ್ಯಾನ್ ಇದೆ ಅಂದರೆ ನನಗೆ ಪ್ಲಾಜೋ ಪ್ಯಾಂಟ್ ಟೈಪಲ್ಲಿ ಸ್ಟಿಚ್ ಮಾಡಿಸ್ಬಿಟ್ಟು ಮೇಲ್ಗಡೆ ಶಾರ್ಟ್ ಟಾಪ್ ಸ್ಟಿಚ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ತುಂಬ ಐಡಿಯಾಸ್ ಇದೆ ತಲೆಯಲ್ಲಿ, ಒಂದೊಂದೇ ಮಾಡಿಸ್ತೀನಿ. ಇನ್ನು ಮಕ್ಕಳಿಗಿನ್ನೂ ತುಂಬಾ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಇದು ನನಗೆ ನಿಜ ಹೇಳಬೇಕು ಅಂದರೆ ಇದೂ ಸ್ವಲ್ಪ ಅದೇ ಪ್ಲಾಜೋ ಪ್ಯಾಂಟ್ ಟೈಪ್ ಸ್ಟಿಚ್ ಮಾಡಿಸೋದಕ್ಕೆ ಅಂತ ನೋಡಿದೆ. ಇದು ಪ್ರಿಂಟ್ ಚೆನ್ನಾಗಿದೆ ಅಂತ ಹೇಳಿ, ಬಟ್ ಇದು ಕ್ಲಾತ್ ಅಷ್ಟು ಇರಲಿಲ್ಲ, ಕಡಿಮೆ ಇತ್ತು ಬಟ್ಟೆ. ಹಂಗಾಗಿ ನಾರ್ಮಲ್ ಟಾಪ್ ಸ್ಟಿಚ್ ಮಾಡಿಸೋಣ ಜೀನ್ಸ್ ಮೇಲೆ ಅಂತ ಹೇಳಿ ಇದು ತೊಗೊಂಡಿದ್ದು. ಮತ್ತು ಈಗ ಇದು ಅಷ್ಟೇ, ಇದು ರಯಾನ್ ಕ್ಲಾತೇ ಬರುತ್ತೆ. ಎಷ್ಟು ವೆಯ್ಟ್ ಇದೆ ಅಂದರೆ ತುಂಬ ಚೆನ್ನಾಗಿದೆ ಕ್ಲಾತ್ ಮಾತ್ರ. ಇದು 4.5 ಮೀಟ್ರೇ ಕಟ್ ಮಾಡಿಸಿದ್ದೀನಿ. ಇದೂ ಅಷ್ಟೇ ಲೈಕ್ ಪ್ಲಾಜೋ ಪ್ಯಾಂಟ್ ಟೈಪಲ್ಲಿ ಮಾಡಿಸಿ ಟಾಪ್ ಮಾಡಿಸೋ ಅಂತ ಪ್ಲ್ಯಾನಲ್ಲಿದೆ. ಇದು ಸ್ವಲ್ಪ ಕನ್ಫ್ಯೂಷನು. 4.5 ಮೀಟ್ರೇನೋ ಮಾಡಿಸಿದ್ದೀನಿ, ಬಟ್ ನನಗೆ ಸ್ಟಿಚ್ ಮಾಡಿಸ್ಕೊಳ್ಳ ಇಲ್ಲ ಮಕ್ಕಳಿಗೆ ಮಾಡಿಸ್ಲಾ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಲಾಸ್ಟಲ್ಲಿ ನೋಡೋಣ, ಫಸ್ಟ್ ಇವೆಲ್ಲ ಸ್ಟಿಚಿಂಗ್ ಆಗಿ ಆಮೇಲೆ ಮಾಡಿಸ್ತೀನಿ. ಇನ್ನು ಇವೆಲ್ಲ ನನಗೆ ಅಂತಲೇ ತೊಗೊಂಡೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಂಗೆ ರೆಗ್ಯುಲರಾಗಿ ನನ್ನ ವೀಡಿಯೋಸ್ನ ನೋಡೋವ್ರಿಗೆ ನಾನು ರೆಡಿಮೇಡ್ ಹಾಕೋದು ಕಡಿಮೆನೇ ಇರುತ್ತೆ.
ನಾನು ಇವನ್ ನನಗೂ ಅಷ್ಟೇ, ನನಗೆ ಸ್ಟಿಚಿಂಗ್ ಮಾಡಿಸಿ ಹಾಕ್ಕೊಳ್ಳೋದು ತುಂಬ ಕಂಫರ್ಟೇಬಲ್ಲು. ಹಾಗಾಗಿ ನಾನು ಸ್ಟಿಚಿಂಗೇ ಹಾಕ್ಸೋದು. ಹಂಗಂದ್ಬಿಟ್ಟು ರೆಡಿಮೇಡ್ ಹಾಕಲ್ಲ ಅಂತೇನಿಲ್ಲ, ಹಾಕ್ಕೋತೀನಿ. ಬಟ್ ತುಂಬ ಚೂಸಿ ನಾನು. ಯಾವುದಂದರೆ ಅದು ಖಂಡಿತ ನಾನು ಹಾಕ್ಕೊಳ್ಳೋದಿಲ್ಲ. ಮತ್ತು ಈಗ ಆರ್ನಿ ಕಲೆಕ್ಷನಲ್ಲಿ ಬಂದಿದ್ದು ಅಷ್ಟೇ, ಅದರಲ್ಲೂ ನನಗೆ ನನಗಿಷ್ಟ ಆಗೋದನ್ನೇ ನಾನು ಆಗ್ತಾ ಇದ್ದಿದ್ದು. ನನಗಿಷ್ಟ ಇಲ್ಲ ಅಂದರೆ ನಾನು ಅದನ್ನು ವಿಡಿಯೋಸೇ ಮಾಡ್ತಿರ್ಲಿಲ್ಲ. ಕೆಲವೊಂದು ಏನಾಗ್ತಿತ್ತು, ನನ್ನ ಸೈಜ್ ನನಗೆ ಸಿಗ್ತಿರ್ಲಿಲ್ಲ, ಖಾಲಿ ಆಗಿಬಿಡ್ತಾ ಇತ್ತು. ಸೊ ಆವಾಗ ನಾನು ಇನ್ನೇನು ಮಾಡೋದು ಅನ್ನೋ ಥರ ನಾನು ಇರೋದನ್ನೇ ಇದು ಮಾಡ್ಕೋತಾ ಇದ್ದೆ. ಬಟ್ ಏನೇ ಆಗಲಿ ನನಗೆ ಅದೊಂಥರ ಅಲ್ವಾ, ಸ್ಟಿಚಿಂಗ್ ಹಾಕ್ಕೊಂಡು ಅಭ್ಯಾಸ ಆಗಿಬಿಟ್ಟು ರೆಡಿಮೇಡ್ ಹಾಕ್ಕೊಳ್ಳೋಕ್ಕೆ ಏನೋ ಒಂಥರ ಇದು ಕೊಡೋ ಅಷ್ಟು ಖುಷಿ, ಅಂದರೆ ಕಂಫರ್ಟೇಬಲ್ಲು ನನಗೆ ರೆಡಿಮೇಡ್ ಕೊಡಲ್ಲ. ಸೊ ಫೈನಲ್ ಆಗಿ ಮತ್ತೆ ಪೀಸಸ್ನ ತೊಗೊಂಡು ಬಂದಿದ್ದೀನಿ, ಎಲ್ಲ ಸ್ಟಿಚ್ ಮಾಡಿಸೋಣ ಅಂತೇಳಿ. ಮತ್ತು ಈ ರೆಡಿಮೇಡಲ್ಲಿ ಇನ್ನೊಂದು ಪ್ರಾಬ್ಲಮ್ ಹೇಳ್ಬಿಡ್ತೀನಿ, ಏನು ಗೊತ್ತಾ, ಫ್ಲೇರ್ಸು ತುಂಬ ನಾನು ಇದೆಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ ಜಾಸ್ತಿ. ಫ್ಲೇರು ಚಿಕ್ಕದಾಗಿ ಕೊಟ್ಬಿಡ್ತಾರೆ ಈ ಗಾಡಿ ಓಡಿಸುವಾಗ, ಮತ್ತು ಔಟ್ಸೈಡ್ ನಾವೆಲ್ಲಾದರೂ ಹೋದಾಗ ಬಂದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಈ ಫ್ಲೇರ್ ಚಿಕ್ಕದಿದ್ದರೆ. ಮತ್ತು ಕ್ಲಾತ್ ಕ್ವಾಲಿಟಿ ಒಂದು ವೇಳೆ ಇಲ್ಲ ಅಂದ್ರೂ ಅಷ್ಟೇ. ಈಗ ನಾನು ಪಾವನಿನೆಲ್ಲ ಬಿಡಕ್ಕೆ ಹೋಗ್ತಿರ್ತೀನಲ್ವ ಗಾಡೀಲಿ, ನಾನು ನಿಜವಾಗ್ಲೂ ರೋಡಲ್ಲಿ ಹೋಗಾಗುವಾಗ ಎಷ್ಟೋ ಜನ ಲೇಡೀಸ್ನ ನೋಡ್ತಿರ್ತೀನಿ. ಇವಾಗ ಬೇರೆ ಸ್ವಲ್ಪ ಆಷಾಢ ಇನ್ನೇನು ಶುರು ಆಗ್ತಾ ಇರೋದ್ರಿಂದ ಗಾಳಿ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ನಿಜವಾಗ್ಲೂ ಲೆಗ್ಗಿನ್ಸ್ಗಳು ಹಾಕ್ಕೊಂಡಿರ್ತಾರೆ, ಟಾಪ್ಸು ಗಾಳಿಗೆ ಹಾರ್ತಾ ಇರುತ್ತೆ, ನನಗೆ ಮುಜುಗರ ಆಗ್ತಾ ಇರತ್ತೆ. ಸೊ ಅದು ಅವ್ರ ಪಾಪ ಗೊತ್ತಾಗ್ತಾ ಇರುತ್ತೋ ಇಲ್ವೋ, ಹಿಂದೆಯಿಂದ ಗೊತ್ತಾಗಲ್ವೋ ಏನು ಅಂತ ಅದು ನಾನು ಹೇಳೋಕ್ಕಾಗಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ನಾನು ಹಂಗೆ ಯೋಚನೆ ಮಾಡ್ತೀನಿ, ನಾವೊಬ್ಬರನ್ನ ನೋಡಿ ಅಂದ್ಕೊಂಡಾಗ ನಮ್ಮನ್ನು ಅಂದ್ಕೊಳ್ಳೋರು ಇರ್ತಾರಲ್ವ. ಸೊ ನನಗೆ ಅದೆಲ್ಲ ನಾನು ಥಾಟ್ ಇಟ್ಕೊಂಡೆ ನಾನು ಈ ಫ್ಲೇರ್ಸನ್ನ ನೋಡೋದು, ಬಟ್ಟೆ ನೋಡೋದು, ಸ್ವಲ್ಪ ಕಂಫರ್ಟೇಬಲ್ ಆಗಿರಲಿ, ಗಾಡಿ ಓಡಿಸ್ತಾ ಇರ್ತೀನಿ ಈ ಸೈಡ್ ಎಲ್ಲ ಸ್ವಲ್ಪ ನಾನು ಅದಕ್ಕೆ ಲೆಗ್ಗಿನ್ಸ್ ಎಲ್ಲ ತುಂಬ ಅವಾಯ್ಡ್ ಮಾಡ್ತೀನಿ. ಏನಂದರೆ ನನಗೇನು ಥೈಸ್ ಎಲ್ಲ ಅಷ್ಟು ದಪ್ಪ ಇಲ್ಲ, ಬಟ್ ಕೆಲವ್ರು ತುಂಬ ದಪ್ಪ ಇರೋರು ಲೆಗ್ಗಿನ್ಸ್ಗಳು ಹಾಕ್ಕೊಂಡು ಗಾಡಿ ಓಡಿಸುವಾಗ ತುಂಬ ಹಾಡಾಗಿ ಕಾಣಿಸುತ್ತೆ ಸೈಡಿಂದ ಎಲ್ಲ. ಸೊ ನಾನು ಬೇರೆಯವ್ರನ್ನ ನೋಡಿ ಆ ತಪ್ಪು ನಾನು ಮಾಡಬಾರ್ದು ಅನ್ನೋದನ್ನ ನಾನು ಇದು ಮಾಡ್ಕೋತಿರ್ತೀನಿ ಅಷ್ಟೇ. ಅದು ಅವ್ರವ್ರ ಇಷ್ಟ, ನಾವು ಅವನ್ನೆಲ್ಲ ಜಡ್ಜ್ ಮಾಡೋಕ್ಕೆ ನಾವು ಯಾರೂ ಅಲ್ಲ, ಬಟ್ ಹೇಳಿದ್ದು ಅಷ್ಟೇ. ಸೊ ಇದು ಒಂದು ತೊಗೊಂಡೆ, ಇದು ಒಂದು ತೊಗೊಂಡಿದ್ದೀನಿ. ಇದು ಎಲ್ಲ ಕ್ಲಾತು ಮಾತ್ರ ಸೂಪರ್ ಆಗಿದೆ, ಒಂದಕ್ಕಿಂತ ಒಂದು ಬಟ್ಟೆ ತುಂಬ ಚೆನ್ನಾಗಿದೆ. ಸೊ ಇಷ್ಟು ನನಗೆ ಅಂತ ತೊಗೊಂಡಿದ್ದೀನಿ, ಆಲ್ಮೋಸ್ಟ್ 4-5 ತೊಗೊಂಡಿದ್ದೀನಿ ನನಗೆ ಅಂತ ಹೇಳಿ. ಇನ್ನು ಇದು ಒಂದು ನಾನು ಸ್ವಲ್ಪ ಇಷ್ಟ ಆಗೋಯ್ತು ತುಂಬ ನನಗೆ. ಫಸ್ಟು ಸೆಲೆಕ್ಟ್ ಮಾಡಿದೆ ನಾನು ಇದನ್ನು, ಬಟ್ ಆಮೇಲೆ ಅವರು ಕಂಪಲ್ಸರಿಯಾಗಿ ನೀವು ದುಪ್ಪಟ್ಟ ತೊಗೊಳ್ಳೇಬೇಕು ಅಂತ ಹೇಳಿದ್ರು. ನನಗೆ ದುಪ್ಪಟ್ಟ ಬೇಡ, ನಾನು ಕಾರ್ಡ್ ಸೆಟ್ ಸ್ಟಿಚ್ ಮಾಡಿಸೋದು, ದುಪ್ಪಟ್ಟ ಏನು ಹಾಕೋದೇನೋ ಸ್ವಲ್ಪ ಲೂಸಾಗಿ ಸ್ಟಿಚ್ ಮಾಡಿಸೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಆ ಡಿಸೈನ್ಸ್ ಎಲ್ಲ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ, ನಾನು ಯಾವ್ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ ಅಂತೇಳಿ. ತುಂಬ ಚೆನ್ನಾಗಿರೋದನ್ನು ಅಂದ್ಕೊಂಡಿದ್ದೀನಿ. ಅದಕ್ಕೆ ದುಪ್ಪಟ್ಟ ಅವಶ್ಯಕತೆ ಇರಲಿಲ್ಲ, ಅವರು ದುಪ್ಪಟ್ಟ ತೊಗೊಳ್ಳೇಬೇಕು ಅಂದರು. ಫೈನಲಾಗಿ ಬಿಡೋಕ್ಕೆ ಮನಸ್ಸೇ ಬರಲಿಲ್ಲ, ಕ್ಲಾತು ತುಂಬ ಚೆನ್ನಾಗಿತ್ತು. ಹಾಗಾಗಿ ಇರಲಿ ಅಂತ ತೊಗೊಂಡು ಇವಾಗ ಈ ದುಪ್ಪಟ್ಟದಲ್ಲೂ ಒಂದು ಟಾಪ್ ಸ್ಟಿಚ್ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಹಾಕ್ಕೋತೀನಿ, ಡ್ರೆಸ್ ಎಲ್ಲ ರೆಡಿ ಆದಮೇಲೆ ದುಪ್ಪಟ್ಟ ಮ್ಯಾಚ್ ಆ ಡ್ರೆಸ್ಸಿಗೆ ಚೆನ್ನಾಗಿದೆ ಅಂದರೆ, ಇಲ್ಲ ಅಂದರೆ ಆ ಥರ ಟಾಪ್ನ ಸ್ಟಿಚ್ ಮಾಡಿಸ್ಬಿಡ್ತೀನಿ. ಸೊ ಈ ಥರ ಇದೆ, ಇವೆಲ್ಲ ಹಿಂಗೆ ಪ್ಲ್ಯಾನ್ ಮಾಡಿದ್ದು ಎಲ್ಲ ಆಲ್ಮೋಸ್ಟ್ ಅವ್ರು ಕಾರ್ಡ್ ಸೆಟ್ಸೇ ಪ್ಲ್ಯಾನ್ ಮಾಡಿದ್ದೀನಿ. ಸ್ವಲ್ಪ ಸಿಮಿಲರ್ ಇದ್ದೇ ಇರುತ್ತೆ, ಬಟ್ ಕೆಲವೊಂದು ನೆಕ್ ಡಿಸೈನ್ಸು ಇಲ್ಲ ಅಂದರೆ ಸ್ಲೀವ್ ಡಿಸೈನು ಆ ಥರ ಏನಾದರೂ ಬೇರೆ ಅಂದ್ಕೊಂಡಿದ್ದೀನಿ. ಮತ್ತು ಆದಷ್ಟು ಈ ರಯಾನ್ ಮೆಟೀರಿಯಲ್ ಆದರೆ ನಮಗೆ ಐರನ್ನಿಂಗ್ ಯೋಚನೆ ಇರಲ್ಲ ನೋಡಿ. ಇದೆಲ್ಲ ನಿಜ ಹೇಳಬೇಕು ಅಂದರೆ ಐರನ್ನಿಂಗ್ ಬೇಕಿಲ್ಲ, ಅಂದರೆ ತುಂಬ ಡೀಪ್ ಐರನ್ನಿಂಗ್ ಅವಶ್ಯಕತೆ ಇರಲ್ಲ, ಸುಮ್ಮನೆ ಲೈಟಾಗಿ ಹಿಂಗೆ ಗುಜ್ಕೊಂಡು ಹಾಕೊಂಡ್ಬಿಡ್ಬೋದು. ಬಟ್ ಈ ಕಾಟನ್ ಅಂತಂದಾಗ ಸ್ವಲ್ಪ ಐರನ್ನಿಂಗ್ ಬೇಕಾಗತ್ತೆ. ಸೊ ಇಷ್ಟು ತಂದಿದ್ದೀನಿ, ಒಂದೇ ಸ್ಟಿಚ್ ಮಾಡಿಸ್ಬೇಕು. ಮತ್ತು ಆಗಲೇ ಹೇಳ್ದಂಗೆ ಕೆಲವೊಂದು ನನ್ನ ಫ್ರೆಂಡ್ಗೆ ಕೊಟ್ಟು ಮಾಡಿಸ್ತೀನಿ, ಕೆಲವೊಂದು ಜಾನ್ಸಿಗೆ ಹೇಳಿದ್ದೀನಿ, ಅವಳಿಗೂ ನೀನು ಸ್ವಲ್ಪ 1-2 ಮಾಡಿಕೊಡವು ನನಗೆ ಸ್ಟಿಚಿಂಗ್ ಅಂತ ಹೇಳಿ. ಅವಳದ್ದು ಏನು ಪ್ರಾಬ್ಲಮ್ ಅಂದರೆ, ನನ್ನ ಫ್ರೆಂಡ್ ಅಂದರೆ ನನಗೆ ಇಲ್ಲೇ ಇದ್ದಾರಾ, ಪಾವನಿ ಕೈಲಿ ಕಳಿಸ್ಬಿಡ್ತೀನಿ, ಇಲ್ಲ ಕೆಲವು ಸತಿ ನಾನೇ ಹೋದಾಗ ಬಂದಾಗ ಓಡಾಡುವಾಗ ಕೊಟ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡ್ಕೋತೀನಿ. ಅವಳಿಗೆ ಅಂತಂದರೆ ಯಾವುದಾದ್ರೂ ಫಂಕ್ಷನ್ಸಲ್ಲಿ ಎಲ್ಲಾದರೂ ಮೀಟ್ ಆದಾಗ ಕೊಡಬೇಕಾಗತ್ತೆ, ಇಲ್ಲಾಂದರೆ ನಾನು ಕೊರಿಯರ್ ಮಾಡಬೇಕಾಗತ್ತೆ. ಇವಾಗ ಅದೇ ಮಾತಾಡ್ಕೊಂಡಿದ್ದೀವಿ ನಾವು, ಕೊರಿಯರ್ ಹೆಂಗೂ ಆರ್ನಿ ಕಲೆಕ್ಷನ್ದು ಡೈಲಿ ಕೊರಿಯರ್ಸ್ ಹೋಗ್ತಾ ಇರತ್ತಲ್ವ, ಕೊರಿಯರಲ್ಲಿ
ಕಳಿಸ್ಬಿಡಕ್ಕ ಅಂತ ಹೇಳಿದಾಳೆ. ನಿಜ ಹೇಳ್ಬೇಕು ಅಂದ್ರೆ ಇದನ್ನು ನಾನು ಕೊರಿಯರ್ ಮಾಡೇ ಅವಳಿಗೆ ಕಳಿಸಿದ್ದು. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅವಳೇನಾದರೂ ಫಾಸ್ಟಾಗಿ ಇದು ಮಾಡಿಕೊಟ್ಬಿಟ್ರೆ ಅವಳಿಗೂ ಒಂದು ಸ್ವಲ್ಪ ಕೊಡ್ತೀನಿ. ಬಾಟಿಕ್ ಇದಲ್ವಾ, ಚೆನ್ನಾಗಿ ಸ್ಟಿಚಿಂಗ್ ಎಲ್ಲ ಬರುತ್ತೆ. ಸೊ ಅದು ಎಲ್ಲ ಶೇರ್ ಮಾಡ್ತೀನಿ. ಮತ್ತು ಇದೆಲ್ಲ ತಂದಿದ್ದು ನಾವು 2 ಶಾಪ್, ಜಾಸ್ತಿ ಅಂಗಡಿ ಓಡಾಡಲೇ ಇಲ್ಲ. ನಾನು ಆಗ್ಲೇ ಹೇಳಿದ್ದೆ 2 ಅಂಗಡಿ. ಒಂದು ಚಂದನ್ ಫ್ಯಾಷನ್ ಅಂತ ಹೇಳಿ ಅಲ್ಲಿ ಬರೀ ಒಂದು 3 ಕಟ್ ಮಾಡಿಸ್ದೆ ಅಷ್ಟೇ. ಅದಾದ್ಮೇಲೆ ಇನ್ನೊಂದು ಸ್ವರೂಪ್ ಅಂತ ಹೇಳಿ ಒಂದು ಶಾಪು. ಅವೆರಡು ಅಂಗಡಿ ಬಿಟ್ಟರೆ ನಾವೆಲ್ಲೂ ಓಡಾಡಲಿಲ್ಲ. ಬಿಕಾಸ್ ನನ್ಗೆ ಅಲ್ಲೇನೆ ಎಲ್ಲ ಚೆನ್ನಾಗಿ, ಇನ್ನೂ ಚೆನ್ನಾಗಿತ್ತು. ತಗೊಂಡ್ರೆ ದುಡ್ಡು ಇದ್ದಿದ್ರೆ ಇನ್ನೂ ತಗೋಬೋದಿತ್ತು. ಸೊ ಅಲ್ಲೇ ಒಂದೇ ಕಡೆ ಎಲ್ಲ ಸಿಕ್ತು. ಸುಮ್ಮನೆ ಏನಕ್ಕೆ ಅಲ್ಲಿ ಇಲ್ಲಿ ಓಡಾಡೋದು ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಓಡಾಡಲೇ ಇಲ್ಲ. ಇನ್ನು ಇದರಲ್ಲಿ ಒಂದು ಎರಡೋ ಏನೋ ಐ ಥಿಂಕ್ ಇದು ಮತ್ತೆ ಇದು ಸೇಮ್ ಜಾನ್ಸಿನೂ ತಗೊಂಡಿದ್ದಾಳೆ. ಅವಳು ಅದೇ ರೇಗಿಸ್ಕೊಂತ ಇದ್ವಿ ಇಬ್ರು. ಯಾವಾಗಾದ್ರೂ ಒಂದ್ಸತಿ ಇಬ್ರು ಒಂದೇ ಸತಿ ಅಕಸ್ಮಾತ್ ಆಗಿ ಹಾಕೋ ಬಂದ್ರೆ ಹೆಂಗಿರತ್ತಕ್ಕ ಅಂತ ಹೇಳಿ, ನಾನು ಅಕಸ್ಮಾತ್ ಆಗಿ ಏನು ಯಾವಾಗಾದ್ರೂ ಪ್ಲಾನ್ ಮಾಡೋಣ ಹೊರಗಡೆ ಹೋದಾಗ ಹಾಕೊಳ್ಳೋ ತರ ಅಂತ ಹೇಳಿದೀನಿ. ಇಬ್ರು ಒಂದೇ ತರ ಚೆನ್ನಾಗಿರತ್ತೆ ಅಂತ ಹೇಳಿ. ಸೊ ನೋಡೋಣ. ಅವ್ರಂದ್ರೆ ಬಾಟಿಕ್ ಇದೆ, ಬೇಗ ಬೇಗ ಅವ್ರದವ್ರು ಸ್ಟಿಚ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಗೆ ಇರೋದು ಇವಾಗ ನನ್ನ ಫ್ರೆಂಡ್ಗೆ ನಾನು ಫಸ್ಟೇ ಆ್ಯಕ್ಚುಲಿ ನೆನ್ನೆನೆ ಅವ್ರು ಕಾಲ್ ಮಾಡಿ ಹೇಳ್ಬಿಟ್ಟೆ ಇಷ್ಟು ತಂದ್ಬಿಟ್ಟಿದ್ದೀನಿ ಅಂತ ಹೇಳಿ. ಅವರು ಹೌದಾ ಅಂತ ಹೇಳ್ಬಿಟ್ಟು ಸರಿ ನೋಡೋಣ ಆಯಿತು ಕಳಿಸಿ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ಒಟ್ಟಿಗೆ ನಿಜವಾಗ್ಲೂ ಸ್ಟಿಚಿಂಗ್ ಆಗಲ್ಲ. ಹಾಗಾಗಿ ಒಂದೊಂದೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಸ್ದಂಗೆ ನಾನು ನಿಮ್ಗೆ ಹಂಗಂಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಮಿನಿ ವ್ಲಾಗಲ್ಲೂ ಮಾಡ್ತೀನಿ, ಇಲ್ಲ ಲಾಂಗ್ ವಿಡಿಯೋದಲ್ಲೂ ನನಗೆ ಬಂದಂಗ ನಾನು ನಿಮಗೆ ಶೇರ್ ಮಾಡ್ತಿರ್ತೀನಿ. ಸೊ ನನ್ನ ಏಜ್ ಮಕ್ಕಳಿರೋರು ನಿಮಗೂ ಇದ್ದು ಕಾಲೇಜ್ಗೆಲ್ಲ ಹೋಗ್ತಿದ್ದಾರೆ, ಇಲ್ಲ ಲೈಕ್ ಈ ಥರ ಡ್ಯಾನ್ಸ್ ಕ್ಲಾಸಿಂಗೆಲ್ಲ ಹೋಗ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಈ ಥರ ಪೀಸಸ್ಸಲ್ಲಿ ತಂದು ನೀವೇ ಡಿಸೈನ್ ಮಾಡಿ ಸ್ಟಿಚ್ ಮಾಡಿಸಿ ಅದು ಒಂಥರ ಫೀಲೇ ಚೆನ್ನಾಗಿರತ್ತೆ. ಹಂಗನ್ಬಿಟ್ಟು ರೆಡಿಮೇಡ್ ತೊಗೋಬೇಡಿ ಅಂತ ಹೇಳಲ್ಲ. ಅದು ಅವ್ರವ್ರ ಇಷ್ಟ, ನಿಮ್ಮ ಇಷ್ಟ ನಿಮ್ಮದು, ನಮ್ಮ ಇಷ್ಟ ನಮ್ಮದು ಅನ್ನೋ ಥರ ಇರುತ್ತೆ. ಸೊ ಹಂಗೆ ಇರತ್ತೆ. ನನಗೇನಂದರೆ ಸ್ವಲ್ಪ ಅವೆಲ್ಲ ಒಂಥರ ಖುಷಿ ಕೊಡತ್ತೆ. ನಾನೇ ತಗೊಬಂದು ನಾನೇ ಐಡಿಯಾಸ್ ಮಾಡಿ ಅವ್ರಿಗೆ ಹೇಳೋದು. ಮತ್ತು ಕೆಲವೊಂದು ನಾನು ಪಿಂಟ್ರೆಸ್ಟಲ್ಲಿ ನೋಡ್ತೀನಿ, ಗೂಗಲಲ್ಲಿ ನೋಡ್ತೀನಿ. ಕೆಲವ್ರು ಕೇಳ್ತಾ ಇರ್ತಾರೆ ಎಲ್ಲಿ ನೋಡ್ತೀರಾ ನೀವು ಡಿಸೈನ್ಸ್ ಅಂತ ಹೇಳಿ. ಸುಮಾರು ಸತಿ ಹೇಳಿದ್ದೀನಿ, ಪಿಂಟ್ರೆಸ್ಟು, ಗೂಗಲ್ಲು ಈ ಥರ ನೋಡ್ತಿರ್ತೀನಿ. ಮತ್ತು ಇವಾಗ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಇನ್ಸ್ಟಾಗ್ರಾಮ್ ನಾನು ತುಂಬ ಕಡಿಮೆ ನೋಡೋದು. ಬಟ್ ಯಾವಾಗಾದರೂ ಸ್ಕ್ರೋಲ್ ಮಾಡುವಾಗ ನನ್ನ ಒಂದು ಫೋನ್ ಫೀಡಲ್ಲಿ, ಇನ್ಸ್ಟಾಗ್ರಾಮ್ ಫೀಡಲ್ಲಿ ಜಾಸ್ತಿ ಬರೋದು ಇವೇನೆ, ಬಟ್ಟೆಗಳದೇ ಇರತ್ತೆ ಜಾಸ್ತಿ. ಸೊ ಎಕ್ಸ್ಕ್ಯೂಸ್ ಮಿ. ಅದರಲ್ಲೂ ನನಗೆ ಕೆಲವೊಂದು ಡಿಸೈನ್ಸ್ ಏನಾದರೂ ಇಷ್ಟ ಆಗಿದ್ರೆ ನಾನು ಅದನ್ನು ಸಹ ಸೇವ್ ಮಾಡಿ ಇಟ್ಟಿರ್ತೀನಿ. ಬಟ್ ಏನಂದರೆ ನಾವು ಪ್ಲ್ಯಾನ್ ಮಾಡಬೇಕು ಆ ಡಿಸೈನ್ಗೆ ಆ ಬಟ್ಟೆ ಮ್ಯಾಚ್ ಆಗುತ್ತಾ ಏನು ಯಾವ ಥರ ಅಂತ ಹೇಳಿಬಿಟ್ಟು ಅದೆಲ್ಲ ಯೋಚನೆ ಮಾಡಿ ಸ್ವಲ್ಪ ತೊಗೊಬೇಕಾಗತ್ತೆ ಅಷ್ಟೇ. ಸೊ ಇಷ್ಟಿತ್ತು ನಮ್ಮ ಒಂದು ಶಾಪಿಂಗ್ ಇದು. ಮತ್ತು ಹಾಗೇನೆ ಜಾನ್ಸಿ ಅವ್ರದ್ದು ನಾನು ಹೇಳೋದ್ನಲ್ವ, ಅವಳದು ಬಾಟಿಕ್ ಇದೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಹೊರ್ಗಡೆವರೆಗೂ ಮಾಡ್ತಾಳೆ. ಬಟ್ ರೈಟ್ ನಾವು ಇವಾಗ ಅವಳು ಇನ್ನೂ ಫೋನ್ ನಂಬರು ಎಲ್ಲ ಏನು ಕೊಡ್ತಾ ಇಲ್ಲ. ಬಟ್ ಅದೆಲ್ಲ ಪ್ಲ್ಯಾನ್ ಇದೆ ಅವಳದು. ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಮಾಡು ಬಾಟಿಕ್ಕನ್ನೆಲ್ಲನೂ, ಎಲ್ಲರಿಗೂ ಈಸಿಯಾಗಿ ಬರೋ ಥರ ಆ ಥರ ಏನಾದ್ರು ಪ್ಲ್ಯಾನ್ ಮಾಡು ಅಂತೆಲ್ಲ ನಾನು ಹೇಳ್ತಾ ಇದ್ದೀನಿ. ಅವಳು ಅದೇ ಒಂದು ಪ್ಲ್ಯಾನಿಂಗಲ್ಲಿ ಇದ್ದಾಳೆ. ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಹೋಗ್ತಾಳೆ, ಒಂದೇ ಸತಿ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಯಾಕೆ ನೀವು ಜಾನ್ಸಿ ಅವ್ರ ಬಾಟಿಕ್ ಬಗ್ಗೆ ಮಾತಾಡಿಲ್ಲ. ರೀಸನ್ನೇ ಅದು. ಬಿಕಾಸ್ ಅವಳು ಇನ್ನೂ ಅದನ್ನು ಸೆಟಪ್ ಮಾಡ್ತಾ ಇದ್ಲು. ಅವಳು ಒಂದ್ಸತಿ ಸೆಟಪ್ ಮಾಡಿ ಅವಳು ನೀಟಾಗಿ ಅದನ್ನು ಇದೆಲ್ಲ ಮಾಡಾದ್ಮೇಲೆ ನಾನು ಅದ್ರ ಬಗ್ಗೆ ಶೇರ್ ಮಾಡೋಣ. ಮತ್ತು ಇನ್ನೊಂದು ಏನಂದರೆ, ನನಗೆ ಯಾರೇ ಆಗಲಿ ಅವ್ರು ನನಗೆ ಹೇಳಬೇಕು, ನಮ್ಮ ಬಗ್ಗೆ ನೀನು ಹೇಳು ಅಂತ ಅಂದ್ಬಿಟ್ಟು ಹೇಳಬೇಕು. ಸೊ ಅವರು ನನಗೆ ಹೇಳೋವರೆಗೂ ನಾನು ಯಾರ ಬಗ್ಗೆನೂ ಏನು ಹೇಳಕ್ಕೆ ಹೋಗೋದಿಲ್ಲ. ಬಿಕಾಸ್ ನನಗೆ ಆ ರೈಟ್ಸ್ ಇಲ್ಲ ಅಂತಲೇ ನಾನು ಯೋಚನೆ ಮಾಡ್ತೀನಿ. ಈಗ ನಮ್ಮ ಫ್ಯಾಮಿಲಿಲಿ ಸುಮಾರು ಜನ ಮೇಕ್ ಓವರ್ಸ್ ಮಾಡ್ತಾರೆ, ಅಂದರೆ ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ, ಈ ಥರ ಬಾಟಿಕ್ಸ್ ಇದು ಮಾಡೋರು ಇದ್ದಾರೆ, ಟೈಲರ್ಸ್ ಇದ್ದಾರೆ, ಮತ್ತು ಕುಚ್ಚು ಕಟ್ಟೋದು ಇದ್ದಾರೆ. ತುಂಬ ಜನ ಒಬ್ಬೊಬ್ಬರು ಒಂದರಲ್ಲಿ ಟ್ಯಾಲೆಂಟ್ ಇದ್ದಾರೆ. ಬಟ್ ನಾನು ಅವ್ರ ಬಗ್ಗೆ ಹೇಳಿದ್ರೆ ಅವ್ರು ಏನು ಅನ್ಕೋತಾರೋ ಅನ್ನೋದು ಒಂದು ನನಗಿರತ್ತೆ. ಸೊ ಅವ್ರು ನನಗೆ ಹೇಳಿದ್ರೆ, ಇಲ್ಲ ಪುಷ್ಪ ನೀನು ಹೇಳು, ನಮ್ಮ ಬಗ್ಗೆ ನೀನು ಹೇಳು ಅಂತ ಹೇಳಿದ್ರೆ ನಾನು ಖಂಡಿತ ಆ ವಿಚಾರಗಳನ್ನ ಶೇರ್ ಮಾಡೋಕ್ಕೆ ನನಗೇನು ಇಲ್ಲ. ಬಟ್ ಜಾನ್ಸಿ ಏನಂದರೆ, ಅಕ್ಕ ನನಗೆ ಇನ್ನೂ ಟೈಮ್ ಬೇಕು, ನಾನು ಇದೆಲ್ಲ ನೀಟಾಗಿ ಸೆಟಪ್ ಮಾಡ್ತೀನಿ, ಅದೆಲ್ಲ ಒಂದು ಆರ್ಗನೈಸ್ ಮಾಡ್ಕೋತೀನಿ. ಮತ್ತು ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ಮನೆಗಳದ್ದು ಕನ್ಸ್ಟ್ರಕ್ಷನ್ ಇತ್ತು, ಫಾರ್ಮ್ ಹೌಸ್ದು ಅದು ಕಟ್ತಿದ್ರು.
ಮತ್ತು ಮೊನ್ನೆ ರೀಸೆಂಟಾಗೂ ಒಂದು ಅದರಲ್ಲೆಲ್ಲ ಅವಳು ಬ್ಯುಸಿ ಇದ್ಲು. ಅದೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾಳೆ, ಇವಾಗ ಫ್ರೀ ಆಗಿದ್ದಾಳೆ. ಇವಾಗ ಸ್ವಲ್ಪ ಬಾಟಿಕ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಇವಾಗ ಅವಳು ರೆಡಿ ಅಕ್ಕ ನಾನು ಬೇರೆಯವ್ರದ್ದು ತೊಗೊಳಕ್ಕೆ ಅನ್ನೋ ಥರ. ಬಟ್ ಇನ್ನೂ ಅವಳು ನನಗೆ ನಂಬರ್ ಎಲ್ಲ ಏನೂ ಕೊಟ್ಟಿಲ್ಲ. ಅಂದರೆ ಬಾಟಿಕ್ದೇ ಸಪ್ರೇಟ್ ನಂಬರ್ ಎಲ್ಲ ಅವಳು ಕೊಡ್ತಾಳಂತೆ. ಖಂಡಿತ ಅವಾಗ ನಾನು ನಂಬರ್ ಎಲ್ಲ ಶೇರ್ ಮಾಡ್ತೀನಿ. ಮತ್ತು ಯಾವಾಗಾದರೂ ಫ್ರೀ ಆದಾಗ ಕಂಪ್ಲೀಟ್ ಅವಳು ಬಾಟಿಕ್ದು ನಾನು ಡೀಟೇಲ್ ಶೇರ್ ಮಾಡ್ತೀನಿ. ನಿಮ್ಗೆ ಅಲ್ಲಿ ನಿಯರ್ ಬೈ ಯಾರಾದರೂ ಇದ್ದು ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಖಂಡಿತ ಹೋಗಿ. ಡಿಸೈನ್ಸ್ ಆಗಲಿ ಫಿಟ್ಟಿಂಗ್ಸ್ ಆಗಲಿ ಸೂಪರಾಗಿರತ್ತೆ. ಯಾಕಂದರೆ ಬಾಟಿಕ್ ಅಂದ್ರೇ ಗೊತ್ತು, ಅದರಲ್ಲಿ ಅವಳು ಫ್ಯಾಷನ್ ಡಿಸೈನಿಂಗ್ ಬೇರೆ ಮಾಡಿರೋದ್ರಿಂದ ನನಗಿಂತ ಒಂದು 5-10% ಐಡಿಯಾಸ್ ತುಂಬ ಚೆನ್ನಾಗಿದೆ ಅವಳಿಗೆ. ಖುಷಿ ಆಗುತ್ತೆ. ನನ್ನ ತಂಗಿ ಒಬ್ಳು ಫ್ಯಾಷನ್ ಡಿಸೈನರು, ಒಬ್ಳು ಟೀಚರು ಅಂತೆಲ್ಲ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ನನಗೆ ಒಂದು ಅಕ್ಕ ಆಗಿ. ಇಬ್ಬರೂ ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ನಾನು ಯಾವಾಗೂ ಅನ್ಕೋತೀನಿ ಅವರಿಬ್ಬರಿಗಿರೋ ಟ್ಯಾಲೆಂಟಲ್ಲಿ ನನಗೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಅಂತ ಹೇಳಿ. ಅಕ್ಕ ತಂಗಿದೀರಂದರೆ ಹಾಗೇ ಇರಬೇಕು, ಒಬ್ರಿಗೊಬ್ರನ್ನ ಮೆಚ್ಕೊಳ್ಳೋ ಥರ ಇದ್ದಾಗಲೇ ಬಾಂಡಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಸರಿ, ಎನಿ ಹೌ ಆಗಲೇ ಹೇಳ್ದಂಗೆ ನಾನು ಪ್ರತಿಯೊಂದು ಡೀಟೇಲು ಸ್ಟಿಚಿಂಗ್ ಆಗಿದ ತಕ್ಷಣ ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಜಾಸ್ತಿ ಮಾತಾಡಿದರೆ ಒನ್ಸ್ ಅಗೇನ್ ಸಾರಿ. ಮತ್ತು ನನ್ನ ಕಂಪ್ಲೀಟ್ ವ್ಲಾಗ್ನ ಅಷ್ಟು ಪೇಷನ್ಸಿಂದ ಕೇಳಿ ನೋಡಿ ಕೂತಿದ್ದೀರಾ ಅಂದರೆ ನಿಜವಾಗ್ಲೂ ಎಷ್ಟು ಸತಿ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮತ್ತೆ ಮುಂದೆ ಇನ್ನೊಂದು ವ್ಲಾಗಲ್ಲಿ ಖಂಡಿತ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ಏನು ವ್ಲಾಗ್ಸ್ ಇದೆ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಕೆಲವೊಂದು ಬ್ಯುಸಿ ಸ್ಕೆಡ್ಯೂಲ್ಸಿಂದ ನನಗೆ ಕೆಲವು ಸತಿ ಕಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ನಿಜವಾಗ್ಲೂ ಅದು ನನಗೆ ತುಂಬ ಫೀಲ್ ಇದೆ. ಬಟ್ ಆದಷ್ಟು ಫ್ರೀ ಮಾಡಿಕೊಂಡು ಟ್ರೈ ಮಾಡ್ತೀನಿ ಕಮೆಂಟ್ಸ್ಗೆ ಆನ್ಸರ್ ಮಾಡೋದಕ್ಕೆ. ಬಟ್ ಆದರೂ ನೀವು ಪೇಷನ್ಸಿಂದ ನನ್ನ ವ್ಲಾಗ್ಸ್ನ ನೋಡ್ತೀರಾ, ನನಗೆ ಅದೇ ಎಷ್ಟೋ ಖುಷಿ ಆಗುತ್ತೆ. ಸೊ ಆದಷ್ಟು ಬೇಗ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.